ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ ಕಾರ್ಯಕ್ರಮ ಶುರು ಮಾಡಿ, ಆದ್ರೆ ಯಾರನ್ನ ಕರೆಸ್ತಾ ಇದೀರಾ ಮೊದಲು ಹೇಳ್ಬಿಡಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಬ್ಬನ್ಪೇಟೆ ಖ್ಯಾತಿಯ ಚಂದ್ರಪ್ಪನವರು. ಅವ್ರನ್ನ ಕರೆಸಿ ಒಂದು ಒಳ್ಳೆ ಅಡುಗೆನ ಮಾಡಬೇಕು ಅಂತ ನಾವು ತಿಳ್ಕೊಂಡಿದೀವಿ. ಅದೇನೋ ವಸ್ತು ಮಾಡಿ ತೋರಿಸ್ತೀನಿ ಸಾರ್ ಅಂತ ಹೇಳಿದಾರೆ. ಅದೇನು ವಸ್ತು ಮಾಡ್ತಾರ ಗೊತ್ತಿಲ್ಲ. ಚಂದ್ರಪ್ಪರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ ಸಮಾಚಾರ ಹೇಳ್ಬೇಕು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಇವತ್ತು ನಿಮ್ಮ ಆಸೆ ತುಂಬಾ ದಿವಸದಿಂದ ಇತ್ತು ನನಗೆ. ನಾನು ಕೇಳಿದ್ದೆ ಈ ಉದ್ದಿನೋಡೆ ಮಾಡಿ ಚಂದ್ರಪ್ಪ ಅಂತ ಹೇಳಿದ್ರಿ ಹಿಂದೆ. ಹೌದು, ಉದ್ದಿನೋಡೆನ ತೂತೋಡೆ ಅಂತ ಕರೀತಾರೆ, ಉದ್ದಿನೋಡೆ ಅಂತ ಕರೀತಾರೆ. ಬೇರೆ ಬೇರೆ ಕಾರಿಗಳಿಗೆಲ್ಲ ಯೂಸ್ ಮಾಡ್ತಾರೆ. ಆದ್ರೆ ಯಾವ್ಯಾವ ಕಾರಿಗೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ನಾವು ಬೆಳಗ್ಗೆ ಎದ್ದು ಇಡ್ಲಿ ಪಕ್ಕ ಒಂದು ವಡೆ ಇದ್ದು ಒಂದು ಸಾಂಬಾರ್ ಇದ್ದು ಗಟ್ಟಿ ಚಟ್ನಿ ಪಕ್ಕದಲ್ಲಿದ್ರೆ 4 ಕೊಡೆ 8 ಇಡ್ಲಿ ಸೀದಾ ಒಳಗೋಗುತ್ತೆ. ಅಂತ ಅದ್ಭುತವಾಗಿರುವಂತ ವಡೆನ ಯಾವ ರೀತಿ ಮಾಡ್ಕೋಬಹುದು, ಆ ವಡೆ ಮಾಡಾದ್ಮೇಲೆ ಅದೇ ವಡೆನಲ್ಲಿ ಮೊಸರೊಡೆ, ತೈರೊಡೆ, ಕರಡೊಡೆ ಇದನ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ಇವತ್ತು ನಾವು ತೋರಿಸ್ತಾ ಇದೀವಿ. ತುಂಬಾ ಸಖತ್ತಾಗಿರುತ್ತೆ. ತುಂಬಾ ಜನಕ್ಕೆ ಆ ಕರಡು ವಡ ತುಂಬಾ ಇಷ್ಟ. ಆದ್ರೆ ಅಲ್ಲಿ ಅವ್ರ ಮೇಲೆ ಖಾರ ಬಂದಿರೋ ಉದುರಿಸಿರೋದು, ಆ ಮೇಲ್ಗಡೆ ಕ್ಯಾರೆಟ್ ಎಲ್ಲ ಹಾಕಿರೋದು ನೋಡೇ ರುಚಿಗೆ ತಿನ್ಬಿಡ್ತಾರೆ. ಆದ್ರೆ ಮಲ್ಲೆ ಮಾಡ್ಕೊಂಡು ಅದಕ್ಕಿಂತ ಅದ್ಭುತವಾಗಿ ತಿನ್ಬಹುದು. ಅದು ತೋರ್ಸಕ್ಕೋಸ್ಕರನೇ ಬಂದಿದ್ದಾರೆ ಚಂದ್ರಪ್ಪ. ಏನೇನ್ ತಿಂದಿದ್ದೀರಾ ಮಾಡಕ್ಕೆ? ಮೊಸರು ಉದ್ದಿನ ವಡೆ ಬೇಕಾಗುವ ಸಾಮಗ್ರಿಗಳು: ಉದ್ದಿನ ಬೇಳೆ, ಮೊಸರು, ಮಜ್ಜಿಗೆ, ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ಚೂರು, ಕ್ಯಾರೆಟ್ ತುರಿ, ಖಾರ ಬೂಂದಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿರು ಮೆಣಸಿನಕಾಯಿ, ಶುಂಠಿ, ಈರುಳ್ಳಿ, ಕರಿಬೇವು, ಉಪ್ಪು, ಎಣ್ಣೆ. ಈ ಉದ್ದಿನ ಬೇಳೆನಲ್ಲಿ 1 ಕಪ್ ಉದ್ದಿನ ಬೇಳೆನಲ್ಲಿ ಎಷ್ಟು ವಡೆ ಮಾಡ್ತೀರಾ? ಅಂದ್ರೆ ನಾವು ಸೈಜ್ ಮೇಲೆ ಹೋಗುತ್ತೆ. ನಾವು ಮಾಮೂಲಿ ಸೈಜ್, ಒಂದು ಮೀಡಿಯಂ ಸೈಜ್ ಅಂದ್ರೆ ಈ ಒಂದು ಕಪ್ಪಲ್ಲಿ ಅಂದ್ರೆ ಒಂದು 12 ವಡೆ ಮಾಡ್ಬೋದು. 12 ವಡೆ ಮಾಡ್ಬೋದಾ? ಓಕೆ, ನೋ ಪ್ರಾಬ್ಲಮ್. ವಡೆ ಮಾಡಕ್ಕೆಲ್ಲ ತಂದಿದ್ದೀರಾ? ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ನಾನು? ಫಸ್ಟ್ ಕಡೆ ಎಣ್ಣೆ ಇಟ್ಬಿಡೋಣ, ಬಿಸಿ ಆಯ್ತಾ ಇರಲಿ. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದನ್ನು ಉದ್ದಿನ ಬೇಳೆ ರುಬ್ಕೊಳ್ಳೋಣ. ನಾವು ಉದ್ದಿನ ಬೇಳೆನ ಏನ್ ಮಾಡಿದೀವಿ? ನೆನ್ಸಿದೀನಿ. ಎಷ್ಟು ಅವರ್ ನೆನ್ಸಿದೀವಿ? ಒಂದು 3 ಅವರ್ ನೆನ್ಸಿದೀನಿ. ಚಂದ್ರಪ್ಪ ಅವೆಲ್ಲ ಹೇಳ್ಬೇಕು ನೀವು. ಸುಮ್ಮನೆ 3 ಗಂಟೆಗಳ ಕಾಲ ಉದ್ದಿನ ಬೇಳೆ. ಯಾಕಂದ್ರೆ ಆ ಒಡೆ ಮಾಡೋರ್ ಕಷ್ಟ ನಿಮ್ಗೆ ಗೊತ್ತಿಲ್ಲ. ನಮ್ಮೊಂದು ಹೀರ್ಕೊಂಡ್ಬಿಡುತ್ತೆ, ಎಣ್ಣೆ ಆಗ್ಬಿಟ್ಟಿರುತ್ತೆ. ತಿಂದ್ರೆ ಹಿಂಗ್ ಎಣ್ಣೆ ಬರ್ತಾ ಇರುತ್ತೆ. ಹಂಗೆಲ್ಲ ಇರಬಾರ್ದು. ಕ್ರಿಸ್ಪಿಯಾಗಿ ಕರಮ್ ಅನ್ಬೇಕು. ಈ ಮೀನಾಕ್ಷಿ ಭವನ ಅಂತ ಒಂದು ಹೋಟ್ಲ್ ಇದೆ ಶಿವಮೊಗ್ಗದಲ್ಲಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ ಕೇಬಲ್ ಹಾಕ್ಬಿಟ್ಟು ತಿಂದು ನೋಡಿ ಸರ್ ಒಂದ್ಸರಿ. ಏನ್ ವಿಶೇಷ ಮೊದಲೇ ಹೇಳ್ಬಿಡಿ ಅಂತ. ಇಲ್ಲಿ ಅವ್ರು ಹೇಳಿದ್ದು ಡೆಫಿನೇಷನ್ ಹೇಳ್ತೀನಿ ಸರ್. ವಡೆ ಮೇಲೆ 2 ಸ್ಪೂನ್ನ ಹಿಂಗಿಟ್ಟಿಂಗ್ ಅಂದ್ರೆ ಕರ 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 ಅಂತ ಕಟ್ಟಬೇಕು. ಮುರ ಅಂತ ಸೌಂಡ್ ಬರಬೇಕು. ಸೌಂಡ್ ಹೇಳ್ತಾ ಇಲ್ವಾ? 2 ಹಿಂಗಿಟ್ರೆ ಕರ 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 ಅಂತ ಕಟ್ಟಾಗಬೇಕು. ಅವಾಗ ತಿನ್ಬೇಕಾದ್ರೆ ಮಜಾ ಬೇರೆ ಸರ್ ಅಂತ ಹೇಳಿದ್ರು. ಆ ಹೋಟ್ಲ್ ಅದ್ಭುತವಾಗಿ ವಡೆನ ಚೆನ್ನಾಗೂ ಮಾಡಿದ್ರು ಕೂಡ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಕೊಳ್ಳಿ. 3 ಗಂಟೆಗಳ ಕಾಲ ನೆನೆಸಿರುವಂತಹ ಉದ್ದಿ ಬೇಳೆನ ನಾವು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದೀವಿ. ಓಕೆ, ರುಬ್ಕೊಂಡಿದ್ದಾಯ್ತಾ? ಓಹ್, ಉದ್ದಿನ ವಡೆನ ಮಾಡಿ ತೋರಿಸ್ತಾ ಇದ್ದಾರೆ. ಜೊತೆಗೆ ಅದನ್ನ ಮೊಸರೊಡೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾರೆ. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ. ಹಾಕಿ ಸರ್. ಏನದು? ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ. ಜೀರಿಗೆನಾ ಡೈರೆಕ್ಟ್ ಆಗ? ಓಕೆ. ಕರಡೊಳಗೆ ಹಾಕೊಂಬಿಡೋಣ. ಹೌದೌದು. ಆಮೇಲೆ ಅದಕ್ಕೆ ಹಾಕೋಣ. ಅದನ್ನ ಅರ್ಧ ಎತ್ತಿ ಏನೇನೋ ಮಾಡ್ತಿರಲ್ಲ ಅದಕ್ಕೆ ಅರ್ಧ ಬೇರೆ ಮಾಡ್ಕೊಳ್ಳೋಣ. ಓಕೆ, ವೆರಿ ಗುಡ್. ಕಜೈ ತರ ಬಿಡ್ತಿಲ್ರಿ, ಹುಷಾರ್ರಿ. ಎಣ್ಣೆ ಯಾರದು? ಎಣ್ಣೆ ನಮ್ಗೆ ಹಾಕಿರ ಬಿಡಿ. ನಿಮ್ಗೂ ಎಣ್ಣೆಗೂ ಆಗ ಬರಲ್ಲ? ಬರುತ್ತೆ. ಅರ್ಧ ನಿಮ್ಗೆ ಹಾರಕ್ ಆಗಲ್ಲ ಅದು. ವೆರಿ ಗುಡ್. ಇದು ಕರಡೋಡ ಅಲ್ವಾ? ಮೊಸರೊಡೆಗೆ. ಎಸ್. ತೈರೊಡೆ, ಮೊಸರೊಡೆ, ಕರಡೊಡೆ. ಕಳಕ್ಕಂತ ಇದನ್ನ ಹಾಕೋಬೇಕಾದ್ರೆ ಎಣ್ಣೆ ಎಗರ್ಸ್ಕೊಂಡ್ಬಿಡ್ತಾರ್ರಿ. ಏನಾರು ಹೇಳಿ ಅದೇನೋ ಸಾಕು. ಇದು ಬೇರೆ ವಡೆ ಮಾಡ್ಕೊಳ್ಳೋಣ. ಓಕೆ, 4 ಕೊಡೆ ಫಸ್ಟ್ ಆಗ್ಲಿ. ಉದ್ದಿನ ಬೇಳೆಗೆ ಏನಾದ್ರೂ ನೀರ್ ಜಾಸ್ತಿ ಹಾಕಿ ನೀವೇನಾದ್ರೂ ರುಬ್ಬಿಟ್ರೆ ಉದ್ದಿನೊಡೆ ಬರಲ್ಲ. ನೀವು ದೋಸೆ ಹಾಕೋಬೇಕು, ಇಲ್ಲ ಇಡ್ಲಿ ಹಾಕೋಬೇಕು. ಎಷ್ಟು ಗಟ್ಟಿಗಾಗುತ್ತೋ. ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಗ್ರೈಂಡ್ರಲ್ಲೇ ರುಬ್ಸ್ಕೊಳ್ಳ, ಈ ಮಿಕ್ಸಿನಲ್ಲಿ ರುಬ್ಕೊಳ್ಳಲ್ಲ. ನೀರ್ ಹಾಕಿದ್ರೆ ಆ ಮಿಕ್ಸಿ ಓಡೋದ್ರಿಂದ ದೊಡ್ಡ ಗ್ರೈಂಡ್ರಲ್ಲಿ ರುಬ್ಕೊಂಡ್ರೆ ಅಥವಾ ಕೈಲಿ ಒಳಕಲ್ಲಿದ್ರೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಗಟ್ಟಿಗಿರ್ಬೇಕು. ಏನು ನೀವು ರುಬ್ಬೋ ಅಂತ ಉದ್ದಿನ ಬೇಳೆ ಅದು ನೀರಾಯ್ತು ಅಂದ್ರೆ ಬರಲ್ಲ. ಇಷ್ಟು ಗಟ್ಟಿಗಿದ್ರೆ ವಡೆ ಬರಕ್ ಸಾಧ್ಯ.
ಸೈಜ್ ಇರ್ಬೇಕು. ಇದು ನೀರ್ಗಿರಲ್ಲೆಲ್ಲ ಹಾಕ್ತಿರಲ್ಲ ಯಾಕೆ ಹೌದು, ಇದನ್ನ? ನೆನಿಬೇಕು, ಮಜ್ಜಿಗೆಯಲ್ಲಿ ನೆನೆಸ್ಬೇಕು. ಮಜ್ಜಿಗೆಯಲ್ಲಿ ನೆನೆಸ್ತೀರಾ? ಮಜ್ಜಿಗೆಯಲ್ಲಿ ನೆನೆಸ್ಬೇಕು. ನೀರಲ್ಲಲ್ವಾ? ನೀರಲ್ಲಿ ನೆನೆಸಿದ್ರೆ ಸಪ್ಪೆ ಮೂಡ್ತದೆ. ಸಪ್ಪೆ ಬರುತ್ತಾ? ಹಂಗ? ಅದೇನದು? ತೈರೋಡೆ. ಅದೇನ್ರಿ ಅದು? ಮಜ್ಜಿಗೆ. ಮಜ್ಜಿಗೆಯಲ್ಲಿ ನೆನ್ಸ್ಕೊಳ್ತಾ ಇದೀವಾ? ನೆನೆಸ್ಕೊತಾ ಇದ್ದೀವಿ. ಓಹೋ, ಬೇರೆ ವಡೆ ಮಾಡ್ಕೊಳ್ಳೋಣ ನಾವು. ಬೇರೆ ವಡೆ ಮಾಡ್ಕೋಬೋದಾ? ಅದು ನೆನೆಸಿ ಎಷ್ಟೊತ್ತಂಗ ನೆನಿಬೇಕದು? ಏನೊಂದು 2 ನಿಮಿಷ. ಮಜ್ಜಿಗೆಯಲ್ಲಿ ನೆನೆಸ್ಬೇಕಾ? ಯಾಕಂದ್ರೆ ನನ್ಗೆ ಇನ್ನೊಬ್ರು ಏನ್ ಮಾಡೋದು ಅಂದ್ರೆ ನೀರಲ್ಲಿ ನೆನೆಸ್ಬಿಟ್ಟು ಹಿಂಡ್ಬಿಟ್ಟಿದ್ರು ಹಿಂಗೆ. ಇಲ್ಲ, ನೀರು ಕೊಡ್ಬೇಕು, ಸಪ್ಪೆ ಸಪ್ಪೆ ಇರ್ತದೆ. ಮಜ್ಜಿಗೆ ಹಾಕಿದ್ರೆ ಚೆನ್ನಾಗಿರುತ್ತಾ? ನೀವು ಮದುವೆ ಮನೆಗಳಿಗೆಲ್ಲ ಇದನ್ನೇ ಮಾಡೋದಾ? ಮಜ್ಜಿಗೆ ಹಾಕಿ ನೆನ್ಸೋದಾ? ಮತ್ತೆ ಇದು ತೈರೋಡೆಗೆ ಜಾಸ್ತಿ ಬೇಯಿಸಬಾರ್ದು ವಡೆನ. ಅರ್ಧ ಬೇಯಿಸ್ಕೋಬೇಕು. ಅರ್ಧ ಬೇಯಿಸ್ಕೋಬೇಕಾ? ನೋಡಿ, ಇಷ್ಟೇ ಬೇಯಿಸ್ಕೋಬೇಕು. ಇಷ್ಟೇ ಸಾಕಾ? ಓಕೆ ಓಕೆ, ಹಾಕು ಹಾಕು. ಪೂರ್ತಿ ಬ್ರೌನ್ ಆಗೋ ತನಕ ವಡೆನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾದಕ್ಕೆ ಮೊಸರೊಡೆ ಮಾಡಬೇಕು ಅಂದ್ರೆ ಸ್ವಲ್ಪ ಕಲರ್ ಬಂದ ತಕ್ಷಣ ಅದನ್ನ ಯೂಶಲಿ ನೀರಲ್ಲಿ ಹಾಕಿ ಇಂಟ್ಕೊಳ್ತಾರೆ. ಚಂದ್ರ ಪಾಲ್ಟರ್ ನೀರಲ್ಲಿ ಹಾಕಿದ್ರೆ ಸಪ್ಪೆ ಬಿದ್ದೋಗುತ್ತೆ, ವಡೆ ಮಜಾ ಇರಲ್ಲ. ಸ್ವಲ್ಪ ಮಜ್ಜಿಗೆಯಲ್ಲಿ ಹಾಕಿ ಮಾಡ್ಕೊಳ್ಳೋಣ. ಹಿಟ್ಟಿಗೆ ಏನಿಲ್ಲ, ವೆರಿ ಸಿಂಪಲ್. ಓನ್ಲಿ ಉದ್ದಿನ ಬೇಳೆನ ಗಟ್ಟಿಯಾಗಿ ರುಬ್ಕೊಂಡಿರುವಂತ ಹಿಟ್ಟದು. ಇವಾಗ ನೋಡಿ ಕಟ್ ಮಾಡಿರುವಂಥದ್ದು ತೆಂಗಿನಕಾಯಿ, ಓಕೆ, ಹಸಿಮೆಣಸಿನ್ಕಾಯಿ, ಓಕೆ, ಇವಾಗ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಓಕೆ ಓಕೆ, ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಬೇರೆ ಹಾಕ್ತಿದ್ರಾ? ಹಾಕಿ. ಕಟ್ ಮಾಡಿರೋದು ಶುಂಠಿ. ಓಹೋ, ಓಕೆ ಓಕೆ ಓಕೆ. ಸ್ವಲ್ಪ ಈರುಳ್ಳಿ. ಓಹೋ, ಈರುಳ್ಳಿ ಎಲ್ಲ ಬೇಕಾ? ಇದು ಚಟ್ನಿ ಜೊತೆ ತಿನ್ನೋ ವಡೆ ಅಲ್ವಾ, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಬೇರೆ But ಮಸಾಲೆ ಅವೆಲ್ಲ ಹಾಕಲ್ಲ, ಸ್ವಲ್ಪ ಸ್ವಲ್ಪ ಅದು ಇಡ್ಲಿ ಸಾಂಬಾರ್ ವಡೆ, ಅದು ಅದಕ್ಕೇನು ಹಾಕಲ್ಲ. ಇದು ಯಾವ ಸಾಂಬಾರ್ ವಡೆ? ಇದೇ ನೋಡಿ, ಇದು ಇಡ್ಲಿ ಸಾಂಬಾರ್ ವಡೆ, ಇದು ಹಂಗೆ ಚಟ್ನಿ ಜೊತೆ ತಿನ್ನೋ ವಡೆ. ಓ, ವಡೆ ಎಲ್ಲ ಎರಡು ತರನಾ? ಮಸಾಲೆ ಉದ್ದಿನ ವಡೆ ಇದು. ಅಂದ್ರೆ ಇದನ್ನೇನು ಇಡ್ಲಿ ಬೇಕು ಅಂತ ಏನಿಲ್ಲ, ಬರೀ ವಡೆ ಮಾಡ್ಕೊಂಡೆ ಬಾರಿಸ್ಕೊತಾ ಇರ್ಬೋದು. ಚಿತ್ರಾನ್ನ ಜೊತೆಗೆ. ಓಕೆ ಓಕೆ. ನೋಡಿದ್ರ, ವಡೆನ ಮುಳ್ಳಿವ್ರೆ ಅಂತಿದ್ರಿ. ವಡೆ ಮಾಡಕ್ಕೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಯ್ತಲ್ಲ ಚಂದ್ರಪ್ಪ ನಿಮ್ಗೆ? ಕಷ್ಟ ಇದೆ ಅಂದ್ರೆ ಅದು ಅದಕ್ಕೆ ನಾವು ಎಲ್ಲ ಗ್ರೈಂಡರ್ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಚಂದ್ರಪ್ಪ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮಿಕ್ಸಿಲಿ ರುಬ್ಬಿದ್ರೆ ವಡೆ ಬರೋದು ಕಷ್ಟ, ನೀರ್ ಆಗ್ಬಿಡುತ್ತೆ, ನಾವು ನೀರ್ ಜಾಸ್ತಿ ಹಾಕೊಂಡ್ಬಿಡ್ತೀವಿ, ನೀರ್ ಹಾಕಿದ್ರೆ ಮಿಕ್ಸಿ ಓಡಲ್ಲ. ಕರೆಕ್ಟ್ ಲಾಜಿಕ್ ಇದೆ. ಆದ್ರಿಂದ ಒಳಕಲ್ಲಿದ್ರೆ ಒಳಕಲ್ಲಿ ಯಾರ ಮನೇಲೂ ಇರಲ್ಲ, ಆ ಒಳಕಲ್ಲಿನ ಕಾಳೆ ಎಲ್ಲ ಹೋಯ್ತು. ಗ್ರೈಂಡ್ರಲ್ಲಿ ಕೊಟ್ಬಿಟ್ಟು ರುಬ್ಬಿಸ್ಕೊಂಡ್ಬಂದು ವಡೆ ಮಾಡ್ಕೊಳ್ಳಿ. ಒಂದ್ಸರಿ ಮಾಡಿ ಫ್ರಿಜ್ ಇಟ್ಬಿಡ್ರಿ, ಬೇಕಾದಾಗ ಹಾಕೊಳ್ತಾರ್ರಿ, ಏನಾಗಲ್ಲ. ಉಪ್ಪನ್ನ ಮಾತ್ರ ಮಿಕ್ಸ್ ಮಾಡಬೇಡಿ. ಯಾವಾಗ ನೀವು ವಡೆ ಹಾಕೊಳ್ತೀರಾ ಅವಾಗ ಮಿಕ್ಸ್ ಮಾಡ್ಕೊಂಡ್ರೆ ಒಂದು 5-6 ದಿನ ಇಟ್ಕೊಂಡ್ರು ಸಹ ಹುಳಿ ಎಲ್ಲ ಏನು ಬರಲ್ಲ, ಸಖತ್ತಾಗಿರುತ್ತೆ. ಎಣ್ಣೆ ಕಾದಿದೆ ಎಣ್ಣೆ. ಇದು ಮಾಮೂಲಿ ವಡೆ. ಓಕೆ, ಹಿಂಗೆ ಬಿಡೋದ ನೀವು? ಓಹೋ, ಜನ ಹಿಂಗೆ ಅಂತ ಇರ್ತಾರೆ, ಕೈಯಿಂದನೇ ಬೀಳಲ್ರಿ ಅದ್ರಿ. ಹಾಕೊಂಡು ಮಾಡ್ತಾರೆ. ನೀವು ಹಿಂಗೆ ಅದು ಬಿಡ್ತೀರಲ್ಲ, ಪೇಪರ್ ಮೇಲೆ ಹಾಕೊಂಡು ಮಾಡ್ತಾರೆ. ಓಹೋ, ಹಿಂದೇನಿಲ್ಲ, ಹಂಗೆ ಕೈ ನೀರು ಹಚ್ಕೋಬೇಕು, ಕೈಗೆ ಈ ಥರ ನೀರು ಹಚ್ಕೋಬೇಕು. ನಿಧಾನಿಗೆ ಬಿಡಿ. ಅಪಘಾತಕ್ಕೆ ಅವಸರವೇ ಕಾರಣ ಚಂದ್ರಪ್ಪ. ಈ ಭಟ್ರುಗಳು ಏನ್ ಮಾಡ್ತಾರೆ ಗೊತ್ತಾ ಚಂದ್ರಪ್ಪ? ಇದು ಅರ್ಧ ಏನೋ ಬಿಡ್ತಾರೆ, ತಿರ್ಗಾ ಅದನ್ನ ಎತ್ತಿಂಗ್ ಹಾಕೊಳ್ತಾರೆ, ತಿರ್ಗಾ ಎಣ್ಣೆಗೆ ಹಾಕ್ತಾರೆ. ಏನಲ್ಲ ಜಾಸ್ತಿ ಬಿಡ್ತೀವಲ್ಲ, ಅದು ಒಂದು ಬೆಂದಿರುತ್ತೆ, ಫಸ್ಟ್ ಬೆಂದಿರಲ್ಲ. ಓಕೆ, ಅದನ್ನೆಲ್ಲ ಹಾಕೊಂಡು ಒಂದ್ಸಾರಿ ತೆಗೆದ್ರೆ ಒಂದು ಕಲರ್ ಬರುತ್ತೆ ಅವಾಗ ಅಂತ. ಓಕೆ ನೋಡಿ, ಇವಾಗ ಇದು 2 ಇವಾಗ ಬಿಟ್ಟಿರೋದು. ಓಕೆ, ಆಗಿರಾಕಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಈ ರೀತಿ ಓಹೋ, ಅರ್ಧಂಬರ್ಧ ಬೇಸ್ ಹಾಕೋತೀವಿ, ತಿರ್ಗಾ ಆಮೇಲೆ ಹಾಕ್ತೀವಾ? ಆಮೇಲೆ ನೋಡಿ, ತಿರ್ಗಾ ಹಾಕ್ತಾ ಇರ್ತೀವಿ ಹಿಂಗೆ. ಓಕೆ ಓಕೆ ಓಕೆ. ಓಕೆ, ಫಸ್ಟು ಮೊಸರೊಡೆ ರೆಡಿ ಮಾಡ್ಕೊಬೋಣ. ಮಾಡಿ. ಅಂದ್ರೆ ನೀವ್ ಹೇಳೋದೇನಂದ್ರೆ ನೀರ್ ಹಾಕೋದ್ ಬೇಡ. ನೀರು ಹಾಕಿ ನಾವು ಪ್ರೆಸ್ ಮಾಡಿದ್ರೆ ವಡೆ ಕಟ್ಟಾಗುತ್ತೆ. ಪ್ರೆಸ್ ಮಾಡೋ ಕೆಲಸ ಇರಲ್ಲ. ಮಜ್ಜಿಗೆ ತಾನೇ ಇದು, ಎಲ್ಲ ಅದೇ ಬೇಕಾಗುತ್ತೆ. ಆಯ್ತು, ಏನ್ ಹಾಕ್ಬೇಕು ಈಗ? ಮೊಸರು ಸ್ವಲ್ಪ ಉಪ್ಪು ಹಾಕೋಣ. ಓಕೆ, ಮೊಸರು ಸ್ವಲ್ಪ ಉಪ್ಪು ಹಾಕೋಣ. ಸಕ್ಕರೆ ಹಾಕಿರ್ತಾರ ಸ್ವಲ್ಪ ಅನ್ಸುತ್ತೆ ಚಂದಪ್ಪ. ಸಕ್ಕರೆ ಹುಳಿ ಜಾಸ್ತಿ ಇದ್ರೆ ಸಕ್ಕರೆ ಹಾಕೋಬೇಕಾಗುತ್ತೆ. ಇಲ್ಲ, ಬಟ್ ನೀವು ಅದು ತಿಂದ್ರೆ ಆ ಮೊಸರು ಹುಳಿಯಾಗಿರಲ್ಲ, ಎಲ್ಲೋ ಹುಳಿ ಮೊಸರು ಇದ್ರೆ ಮಾತ್ರ ಸಕ್ಕರೆ ಹಾಕ್ಬೇಕು. ಮೊಸರೇನ ಹುಳಿ ಬಂದಿಲ್ಲ ಅಂದ್ರೆ
ಸಕ್ಕರೆ ಹಾಕೋ ಅವಶ್ಯಕತೆ ಇರಲ್ಲ. ಓಕೆ ಓಕೆ, ನಾನು ಇದಕ್ಕೆ ಮೊಸರು ಹಾಕೊಳ್ತಾ ಇದ್ದೀನಿ. ಹಾಕಿ ಹಾಕಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಓಕೆ, ಮೊಸರು, ಸ್ವಲ್ಪ ಕ್ಯಾರೆಟು, ಮೊಸರು ಮೇಲೆ ಕಾಯಿ ತುರಿ ಮೇಲ್ಗಡೆ ಒಂದು ಸ್ವಲ್ಪ ಕ್ಯಾರೆಟ್, ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಮೇಲೆ ಸ್ವಲ್ಪ ಖಾರ ಬೂಂದಿ. ಈಗ ಮೊಸರು ರೆಡಿ ಇದೆ. ಮೊಸರು ರೆಡಿ ಇಲ್ಲಿ. ಮಸಾಲೆ ಉದ್ದಿನೊಡೆ ಮತ್ತು ತೈರೊಡೆ ಎರಡೂ ರೆಡಿ ಆಗಿದೆ. Okay. ಯಾವ್ದು ಹೆಂಗಿದೆ ಅಂತ ಹೇಳಿ ಮುರಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ದಿನಗಳ ಆಸೆ ಮೊಸರೊಡೆ ತೋರಿಸ್ಬೇಕು, ಜೊತೆಗೆ ಉದ್ದಿನೊಡೆ ಮನೇಲೆ ಮಾಡ್ಕೋಬೇಕು, ರುಚಿಯಾಗಿರ್ಬೇಕು. ಇಡ್ಲಿ ಮಾಡಿದಾಗ ಪಕ್ಕಕ್ಕೆ ಒಂದು ವಡೆ ಬೇಕು, ಪೊಂಗಲ್ ಮಾಡಿದಾಗ ಒಂದು ವಡೆ ಬೇಕು, ಚಿತ್ರಾನ್ನಕ್ಕೆ ಮಾಡಿದಾಗ ಒಂದು ವಡೆ ಬೇಕು. ಆ ವಡೆಗಳನ್ನೆಲ್ಲ ನಾವೇ ಮಾಡ್ಕೋಬೇಕು. ಇದನ್ನ ಮನೇಲಿ ಯಾವ ರೀತಿ ಮಾಡ್ಕೋಬೇಕು ಅಂತ ನಮ್ಮ ಚಂದ್ರಪ್ಪನವರು ತೋರಿಸಿದರೆ. ಈ ಕಡೆ ಮೊಸರೊಡೆ ಇದೆ, ಈ ಕಡೆ ಉದ್ದಿನೊಡೆ ಇದೆ. ಈ ವಡೆಗಳನ್ನ ಯಾವ ರೀತಿ ಮಾಡ್ಕೊಂಡ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಮೊಸರು ಉದ್ದಿನ ವಡೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಸುಮಾರು 3 ಗಂಟೆಗಳ ಕಾಲ ನೆನೆಸಿದ ಉದ್ದಿನ ಬೇಳೆ ನೀರು ಹಾಕಿ ನುಣ್ಣಗೆ ರುಬ್ಬಿ ಒಂದು ಬೌಲ್ಗೆ ಹಾಕಿ, ಜೊತೆಗೆ ಉಪ್ಪು, ಜೀರಿಗೆ ಹಾಕಿ ಕಲಸಿ ವಡೆಯ ಆಕಾರಕ್ಕೆ ಮಾಡಿ ಕಾದ ಎಣ್ಣೆಗೆ ಹಾಕಿ ಕರಿದು ಮಜ್ಜಿಗೆಯಲ್ಲಿ ನೆನೆಸಿ ಇದರ ಮೇಲೆ ಮೊಸರು, ತೆಂಗಿನಕಾಯಿ ತುರಿದ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಖಾರ ಬೂಂದಿ ಹಾಕಿ ನೆನೆಸಿದರೆ ಮೊಸರು ವಡೆ ತಿನ್ನಲು ರೆಡಿ. ರುಬ್ಬಿಕೊಂಡ ಉದ್ದಿನ ಬೇಳೆ ಹಿಟ್ಟಿಗೆ ತೆಂಗಿನಕಾಯಿ ಚೂರು, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಈರುಳ್ಳಿ ಹಾಕಿ ಚೆನ್ನಾಗಿ ಕಲಸಿ ವಡೆ ಆಕಾರಕ್ಕೆ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಕರಿದರೆ ಗರಿಗರಿಯಾದ ಉದ್ದಿನ ವಡೆ ತಿನ್ನಲು ರೆಡಿ. ಚಂದ್ರಪ್ಪ ಹೇಳಿ ಸರ್. ನೋಡುವ. ನೋಡಿ ಸರ್, ಧಾರಾಳ ನೋಡಿ. ಇದು ನೋಡೋದಾ ಫಸ್ಟ್ ಇದು ನೋಡೋದಾ? ಫಸ್ಟ್ ಇದೆ ನೋಡಿ. ಫಸ್ಟ್ ಇದೆ ನೋಡೋಣ. ಓಕೆ, ಉದ್ದಿನ ವಡೆ, ತೂತೊಡೆ, ಇನ್ನೇನಕ್ಕೋ ವಡೆಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಆದರೆ ನಾವು ನೋಡಿ ತಿಂತಾರೋಂಥ ವಡೆ ಇದು ಸಾಮಾನ್ಯವಾದಂಥ ವಡೆ. ನಿಮ್ಮ ಮನೇಲಿ ನೀವು ಮಾಡ್ಕೋಬೋದು. 3 ಗಂಟೆಗಳ ಕಾಲ ಉದ್ದಿನ ಬೇಳೆ ನೆನೆಸಿಡ್ಬೇಕು, ಗಟ್ಟಿಯಾಗಿ ರುಬ್ಕೋಬೇಕು. ಗ್ರೈಂಡರ್ನಲ್ಲಿ ರುಬ್ಕೋಬೇಕು, ಇಲ್ಲ ಕೈನಲ್ಲಿ ರುಬ್ಕೊಂಡ್ರು ಆಯ್ತು, ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಹಾಕಿರೋದು, ಶುಂಠಿ, ಈರುಳ್ಳಿ. ಇದು ಮಸಾಲೆ ಉದ್ದಿನ ವಡೆ ಅಂತ. ಈ ಇಡ್ಲಿ ಸಾಂಬಾರೆಲ್ಲ ಮಾಡೋದಕ್ಕೆ ಇದೆಲ್ಲ ಏನೂ ಹಾಕಲ್ಲ, ಹಂಗೆ ಡೈರೆಕ್ಟಾಗಿ ಮಾಡ್ಬಿಡ್ತೀವಿ. ಉಪ್ಪು ಹಾಕ್ಬಿಟ್ಟು ಡೈರೆಕ್ಟಾಗಿ ಮಾಡ್ಬಿಡ್ತೀವಿ. ಇದು ಚಟ್ನಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ನೋಡ, ಅದು ಮೊಸರು ವಡೆ. ಮೊಸರು ಏನೋ ಜಾಸ್ತಿ ಹುಳಿ ಇತ್ತು ಅಂದರೆ, ಹುಳಿ ಮನೆಯಲ್ಲೇ ಎಪ್ಪ ಹಾಕ್ಕೊಂಡ್ರೆ ಹುಳಿ ಬರೋಲ್ಲ ಮೊಸರು, ಸ್ವೀಟಾಗಿರುತ್ತೆ. ಟೈಮ್ ಸರಿಯಾಗಿ ಎಪ್ಪ ಹಾಕಿದ್ರೆ ಅವಾಗೇನು ಸಕ್ಕರೆ ಹಾಕೋಬೇಕಾಗಿಲ್ಲ. ಅಂಗಡಿಯಿಂದ ಮೊಸರು ತಂದರೆ ಹುಳಿ ಇದ್ದರೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಆ ಮೊಸರಿಗೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಏನಂದರೆ ನಾನು ತುಂಬ ಜನ ಕೇಳೋರು, ಸರ್ ನಮಗೆಲ್ಲ ವಡೆ ಇಷ್ಟ, ನಿಮ್ಗೆ ವಡೆ ಇಷ್ಟ ಅಲ್ವಾ, ಮಾಡ್ಸಲ್ಲ. ಅದೇ ಇಲ್ಲಿ ಮಿಕ್ಸಿನೆಲ್ಲ ರುಬ್ಬಿ ಮಾಡೋದೆಲ್ಲ ಸ್ವಲ್ಪ ರಿಸ್ಕ್ ಅಂತ ನಾನು ತೋರಿಸಿರಲಿಲ್ಲ ಎಷ್ಟು ದಿನ. ಅಷ್ಟೇ ಏನು ವಡೆ ಮಾಡ್ಕೋದು ಗೊತ್ತಿರುತ್ತಲ್ಲ ಬಿಡಿ. ನೋ ಪ್ರಾಬ್ಲಮ್ ಚಂದ್ರಪ್ಪ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಆರೋಗ್ಯದ ಕಡೆ ಬಂದ ತಕ್ಷಣ ನಾವು ಮಾಡ್ತಾರೋ ಹಿಂದಿಂದೆಲ್ಲ ಮರ್ತೋಗುತ್ತೆ, ಮುಂದಿಂದು ಮರ್ತೋಗುತ್ತೆ. ಬಾಲಕೃಷ್ಣ ಗುರುಜಿ ಒಬ್ಬರೇ ಜ್ಞಾಪಕ ಬರ್ತಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆನ ಹೇಳ್ಕೊಳ್ಳಿಕ್ಕೋಸ್ಕರ ಬರ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮಸ್ಕಾರ ಗುರುಜಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಸಹ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಬಂದಿದೆ. ಎಷ್ಟೇ ಎಣ್ಣೆ ಬೆಣ್ಣೆ ತುಪ್ಪಗಳನ್ನ ನಾವು ತೋರಿಸೋರು, ತಿಂದಾದ್ಮೇಲೆ ಎಲ್ಲೋ ಒಂದ್ ಕಡೆ ಬಾಲಕೃಷ್ಣ ಗುರುಜಿ ಬಂದ್ರು ಅಂದ ತಕ್ಷಣ ಸ್ವಲ್ಪ ಕೈ ಈ ಕಡೆ ಹೋಗುತ್ತೆ. ಎಣ್ಣೆ ಗಿಣ್ಣೆಲ್ಲ ಏನು ಬೇಡಪ್ಪ, ಸ್ವಲ್ಪ ಕೇಳೋಣ ಅನ್ಸುತ್ತೆ, ಸ್ವಲ್ಪ ಅದು ಆಸಕ್ತಿ ಜಾಸ್ತಿ ಆಗ್ತದೆ. ಗುರುಜಿ ಇವತ್ತು ಏನ್ ಕೊಡ್ತಾ ಇದ್ದೀರಾ ಆರೋಗ್ಯದ ಅಡುಗೆ ಹೇಳಿ. ಇವತ್ತು ಚಾಕ್ಲೇಟ್ ಅವಕಾಡೋ ಮೋಸ್. ಚಾಕ್ಲೇಟ್ ಅವಕಾಡೋ ಅಂದ್ರೆ ಏನ್ ಗುರುಜಿ? ಬಟರ್ ಫ್ರೂಟ್ ಅಂತೀವಿ, ಬೆಣ್ಣೆ ಹಣ್ಣು ಅಂತೀವಿ. ಓಕೆ, ಬಟರ್ ಫ್ರೂಟ್. ಓ, ಅದು ತೆಲುಗುದಾ ನೀವು ಹೇಳ್ತಿರೋದು? ಇಲ್ಲ, ಬಟರ್ ಫ್ರೂಟ್ ಅನ್ನೋದು ಇಂಗ್ಲಿಷ್. ಅಲ್ಲ, ಬಟರ್ ಫ್ರೂಟ್ ಅಲ್ಲ, ಇನ್ನೊಂದು ಹೇಳೋದು ಅವಕಾಡೋನು ಇಂಗ್ಲಿಷ್. ಅವಕಾಡೋನು ಅಷ್ಟೇ. ಹೌದು. ಓಕೆ, ಬಟರ್ ಫ್ರೂಟ್ ಅನ್ನ ಹಾಕಿ ಚಾಕ್ಲೇಟ್ ಮೌಸ್ ಮಾಡ್ತಾರೆ. ಹೌದು. ಓಕೆ, ನಮ್ಮ ಬಾಲಕೃಷ್ಣ ಗುರುಜಿಯವರ ಆರೋಗ್ಯ ಕ್ರಮದಲ್ಲಿ, ವಿಶೇಷವಾದಂತ ಆರೋಗ್ಯದ ಕ್ರಮದಲ್ಲಿ ನಾವು ಎಣ್ಣೆ ಬೆಣ್ಣೆ ಹಾಲು ಮೊಸರು ತುಪ್ಪ ಇವುಗಳನ್ನು ಯಾವುದೇ ಉಪಯೋಗಿಸದೆ ಹೇಗೆ ನಮ್ಮ ನಿತ್ಯ ಜೀವನದಲ್ಲಿ ಆಹಾರ ಕ್ರಮವನ್ನ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನ ಬಾಲಕೃಷ್ಣ ಗುರುಜಿಯವರು ಹೇಳ್ಕೊಡ್ತಾ ಇದ್ದಾರೆ. ಓಕೆ ಗುರುಜಿಯವರೇ, ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಾಕ್ಲೇಟ್ ಅವಕಾಡೋ ಮೂಸ್ ಬೇಕಾಗುವ ಸಾಮಗ್ರಿಗಳು: ಬಟರ್ ಫ್ರೂಟ್, ಖರ್ಜೂರದ ಪೇಸ್ಟ್, ಕೋಕೋ ಪುಡಿ, ಬಾದಾಮಿ ಬೀಜದ ಹಾಲು, ವೆನಿಲಾ ಎಸೆನ್ಸ್, ಉಪ್ಪು.
ಓಕೆ. ಸೊ ಇದನ್ನೆಲ್ಲ ಮಿಕ್ಸರ್ಗೆ ಹಾಕೋದು, ತಿರುಕೊಂಡು ತಿಂತಾ ಇರೋದು. ತಿಂತಾರೆ. ಓಕೆ ಗುರುಜಿ, ಹಾಕೊಳ್ಳಿ ಗುರುಜಿ. ಒಂದು ಬಟರ್ ಫ್ರೂಟ್ ಕುಡಿ ಗುರುಜಿ. ಸಲ ಅನ್ಸುತ್ತೆ. ಸಾಕು ಸಾಕು. ಇದಕ್ಕೆ ಬಟರ್ ಫ್ರೂಟ್ ಬೆಣ್ಣೆಯ ಹಣ್ಣು ಅಂತ ಯಾಕೆ ಕರೀತಾರೆ ಅಂದ್ರೆ ಇದನ್ನ ಕುಯ್ದಾಗಲೇ ನಿಮ್ಗೆ ಗೊತ್ತಾಗೋದು ಬೆಣ್ಣೆ ಎಣ್ಣ ಏನು ಅಂತ. ಇದು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದ್ರೆ ಇಷ್ಟೊಂದು ಸಾಫ್ಟ್ ಆಗಿರೋ ಹಣ್ಣು ನೀವು ನೋಡಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಇದು ಹೆಸರು ಬೆಣ್ಣೆ ಹಣ್ಣು. ನೋಡಕ್ಕೆ ಹಸಿರು ಕಲರ್ ದಪ್ಪ ಕಾಣ್ತಾ ಇರುತ್ತೆ, ಏನೋ ಗಟ್ಟಿ ಇರ್ಬೋದು ಅಂತ ಕುಯ್ಬಿಟ್ಟು ಒಳಗಡೆ ನೋಡಿದ್ರೆ ಅದ್ಭುತ. ಅದೇ ಸಪ್ಪೆಣ್ಣೆ ಮಗ ಇರಲ್ಲ. ನೀವು ಬರೀ ಸಕ್ಕರೆ ಬೆಲ್ಲ ಕೆಜಿಗಳ ಗಟ್ಟಲೆ ತಿನ್ಬಿಡ್ತೀರಾ, ಅದಕ್ಕೆ ಸೊಪ್ಪೆ ಅಂತೀರಾ. ಅದೆಲ್ಲ ಬಿಡ್ತಾ ಬನ್ನಿ, ಎಷ್ಟು ಚೆನ್ನಾಗಿದೆ ಸಿಹಿಯಾಗಿ ಅಂತೀರಾ ಆಮೇಲೆ. ಹೌದು ಗುರುಜಿ, ತುಂಬಾ ಸಿಹಿಯಾಗಿದೆ, ಅದ್ಭುತ. ಸೊ ಬಟರ್ ಫ್ರೂಟ್, ಓಕೆ. ಡೇಟ್ ಪೇಸ್ಟ್ ಹಾಕೋಣ. ಪೇಸ್ಟ್ ಅಲ್ಲ, ಅದ್ರ ಸಿರಪ್, ಗುರುಜಿ ಡೇಟ್ ಸಿರಪ್. ಎಲ್ಲಾರು ನೀವು ಖರ್ಜೂರ ತೋರಿಸಿ 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 ಖರ್ಜೂರದ ಉಂಡೆ, ಖರ್ಜೂರದ ಒಬ್ಬಟ್ಟು, ಖರ್ಜೂರದ ಏನೇನ್ ಬೇಕೋ ಖರ್ಜೂರ ಮಾಡ್ಕೊಂಡ್ಬಿಟ್ಟಿದೀವಿ. ಗುಡ್, ವೆರಿ ಗುಡ್, ವೆರಿ ಗುಡ್. ಅದೇ ನೀವು ಖರ್ಜೂರ ಜೊತೆ ಏನು ಸೇರ್ಸಲ್ಲ, ನಾವು ಸ್ವಲ್ಪ ಇನ್ನೂ ಸೇರಿಸ್ಕೊಂಡು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇಟ್ಕೊಂಡ್ಬಿಟ್ಟಿದೀವಿ ಅದಕ್ಕೆ. ಓ, ನಾನು ನೋಡ್ತೀನಲ್ಲ, ನೋಡೋಣ. ಸೊ ಕೋಕೋ ಪೌಡರ್, ಬಾದಾಮಿ ಹಾಲು, ಬಾದಾಮಿಯ ಹಾಲು, ಸ್ವಲ್ಪ ಎಸೆನ್ಸ್ ಸಾಕಾಗತ್ತೆ. ಗುರುಜಿ ಏನು ಈ ಬೆಣ್ಣೆ ಎಣ್ಣಿನ ಹಣ್ಣಿಂದ ಏನು ಪ್ರಯೋಜನ? ತುಂಬ ಒಳ್ಳೆ, ತುಂಬ ಸಹಾಯ ಇದೆ ಇದರಿಂದ, ತುಂಬ ಒಳ್ಳೇದಾಗುತ್ತೆ ನಮ್ಮ ದೇಹಕ್ಕೆ. ನಾನು ಇದು ಮುಗಿಸ್ಬಿಟ್ಟು ಹೇಳ್ತೀನಿ ನಿಮಗೆ. ಓಕೆ. ವೆನಿಲಾ ಎಸೆನ್ಸ್, ಅದು ಸ್ವಲ್ಪ ವಾಸನೆ ಗಮ 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 ಅಂತ ಇರ್ಬೇಕು ತಿಂತಾ ಇದ್ರೆ, ಕುಡಿತಾ ಇದ್ರೆ. ಒಂದು ಚಿಟಿಕೆ, ಜಸ್ಟ್ ಫಾರ್ ಟೇಸ್ಟ್. ಓಕೆ. ಆಹಾ, ಅದ್ಭುತ. ಗುರುಜಿ ಏನ್ ಗುರುಜಿ ಪೇಸ್ಟ್ ತರ ಆಗೋಯ್ತಲ್ಲ ಇದು? ಬ್ಯೂಟಿಫುಲ್ ಪೇಸ್ಟ್ ಆಗಿದೆ ನನಗೆ. ಆ ಹಣ್ಣಿಂದು ಓಹೋ ಓಹೋ ಓಹೋ. ಚಾಕ್ಲೇಟ್ ಬಟರ್ ಮೋಸ್. ಚಾಕ್ಲೇಟ್ ಬಟರ್ ಮೋಸನ ಮಾಡಿದೀವಿ, ಆದ್ರೆ ಈ ಮೂಸಲ್ಲಿ ಏನಂತ ಹೇಳಿದ್ರೆ ಸಕ್ಕರೆನೇ ಇಲ್ಲ, ಆದ್ರೂ ಸಿಹಿ ಇದೆ. ಕಾಣ್ತಾ ಇದೆ ನಿಮ್ಗೆ, ಸೇಮ್ ಚಾಕ್ಲೇಟ್ ತರನೇ ಕಾಣ್ತಾ ಇದೆ. ಬರೀ ಚಾಕ್ಲೇಟ್ ಪೌಡರ್ ಹಾಕಿದ್ದಕ್ಕೆ ಇಷ್ಟು, ಅದರೊಳಗೆ ಬಟರ್ ಫ್ರೂಟ್ ಬೇರೆ ಹಾಕಿದೀವಿ. ಇನ್ನು ಹೆಂಗಿರ್ಬೇಕು? ಓಕೆ, ಗುರುಜಿ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರುಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಈ ತರ ಆರೋಗ್ಯಕರವಾದಂತಹ ಅಡುಗೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ಈ ಬಟರ್ ಫ್ರೂಟಿನ ಇರ್ತಕ್ಕಂಥ ಆರೋಗ್ಯದ ಗುಣಗಳೇನು ಸಹ ಹೇಳ್ಕೊಡ್ತಾ ಇದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಚಾಕ್ಲೇಟ್ ಅವಕಾಡೋ ಮೂಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಬಟರ್ ಫ್ರೂಟ್, ಖರ್ಜೂರದ ಪೇಸ್ಟ್, ಕೋಕೋ ಪುಡಿ, ಬಾದಾಮಿ ಬೀಜದ ಹಾಲು, ವೆನಿಲಾ ಎಸೆನ್ಸ್, ಚಿಟಿಕೆ ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ ಸೋಸಿದರೆ ಚಾಕ್ಲೇಟ್ ಅವಕಾಡೋ ಮೂಸ್ ಸವಿಯಲು ಸಿದ್ಧ. ಗುರುಜಿ ಇದನ್ನ ತಿನ್ನಕ್ ಮುಂಚೆ ಹೇಳಿ ಗುರುಜಿ. ನಮ್ಮ ಬಾಯಿ ಸ್ಟ್ರಾಂಗ್ ಟೇಸ್ಟ್ಗಳಿಗೆ ಹೋಗಿರುತ್ತೆ. ಹೌದು. ಇವೆಲ್ಲ ಭಾಳ ಮೈಲ್ಡ್ ಆಗಿರುತ್ತೆ. ಸೊ ನೀವು ಸ್ವಲ್ಪ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬಾಯಲ್ಲಿ ಹಾಕೊಂಡು ರುಚಿ ನೋಡಿ. ಗುರುಜಿ ಹೇಳಿ. ಈ ಬಟರ್ ಫ್ರೂಟ್ ಇಂದ ಏನು ಉಪಯೋಗ? ಓಕೆ, ಆರೋಗ್ಯಕ್ಕಂತೂ ಇದು ರಾಮಬಾಣ ಥರ, ಎಸ್ಪೆಷಲಿ ಹಾರ್ಟ್ ಪ್ರಾಬ್ಲಮ್ಸ್ಗೆ. ಓಕೆ. ಇದರಲ್ಲಿ ವೈಟಮಿನ್ B6 ಅಂತ ಇರುತ್ತೆ, ಫೋಲಿಕ್ ಆಸಿಡ್ ಅಂತ ಇರುತ್ತೆ. ಇದೇನು ಮಾಡುತ್ತೆ, ಹೋಮೋಸಿಸ್ಟಿನ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ. ವೈಟಮಿನ್ ಇ ಇದೆ ಮತ್ತು ಮೊನೋಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಇದರಿಂದ ಆರೋಗ್ಯ, ಹೃದಯದ ಆರೋಗ್ಯನ ಭಾಳ ಚೆನ್ನಾಗಿ ಇದು ಕಾಪಾಡುತ್ತಿದ್ದು. ಕೊಲೆಸ್ಟ್ರಾಲ್ ಲೆವೆಲ್ಗಳನ್ನ ಇದು ರೆಗ್ಯುಲೇಟ್ ಮಾಡುತ್ತಿದ್ದು. ಓಹೋ. ಬೀಟಾ ಸಿಟ್ಸೋಸ್ಟರ್ ಅಂತ ಎಂಥದ ಒಂದು ಕೆಮಿಕಲ್ ಇರುತ್ತೆ, ಕಾಂಪೌಂಡ್ ಇರುತ್ತೆ. ಅದು ನಮ್ಮ ಬ್ಲಡ್ ಅಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಲೆವೆಲ್ನ ತುಂಬ ಲೋಯರ್ ಮಾಡಿ ಮೇಂಟೈನ್ ಮಾಡುತ್ತೆ. ಬ್ಲಡ್ ಪ್ರೆಷರ್ನ ಇದು ರೆಗ್ಯುಲೇಟ್ ಮಾಡುತ್ತೆ. ಕಾರಣ ಇದರಲ್ಲಿ ಪೊಟ್ಯಾಷಿಯಂ ಇದೆ. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಅಂದರೆ ಈ ಊದ್ಕೊಳುತ್ತಲ್ಲ, ಅದನ್ನು ಕಮ್ಮಿ ಮಾಡುವಂತಹ ಗುಣ ಇದೆ. ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಇದ್ದರೆ ಅದನ್ನು ರೆಗ್ಯುಲೇಟ್ ಮಾಡುವಂತಹ ಇದರಲ್ಲಿ ಮಾನೋಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ರಿಂದ ಅದಾಗುತ್ತದು. ಜೊತೆಗೆ ಇದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ರಿವರ್ಸ್ ಮಾಡುವಂತಹ ಗುಣ ಕೂಡ ಇದರೊಳಗಿದೆ. ಹೀಗಾಗಿ ಈ ಬಟರ್ ಫ್ರೂಟ್ ಅನ್ನೋದು ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಫುಡ್ ಅಂತ ಕರೆದ್ರೆ ತಪ್ಪಿಲ್ಲ. ದೋಸ್ ಎ ವೆಜಿಟಬಲ್ ಆರ್ ಎ ಫ್ರೂಟ್, ಫುಡ್ ಅಂತ ಕರಿಬೋದು. ಯಾಕಂದರೆ ಇದನ್ನ ಕೋಸಂಬರಿ ಮಾಡ್ಕೊಂಡು ತಿಂತೀವಿ, ಏನೆಲ್ಲ ಮಾಡ್ಕೊಂಡು ತಿಂತೀವಿ. ಹೌದಾ ಗುರುಜಿ? ವೆರಿ ಬ್ಯೂಟಿಫುಲ್. ಓಕೆ, ಗುರುಜಿಯವರು ಒಂದು ಒಳ್ಳೆ
ಆರೋಗ್ಯದ ಹಣ್ಣಿದು. ನಮ್ಮ ಸದಾಶಿವನಗರದಲ್ಲಂತೂ ಎಷ್ಟೋ ಮರಗಳು ಬಿಟ್ಟಿರ್ತಿತ್ತು. ಇದು ತಿನ್ಬೇಕಾ ತಿನ್ಬೇಕಂತ ಗೊತ್ತಿಲ್ಲ ನಮಗೆ. ಇವಾಗ ಉಡ್ಕೊಳ್ಬೇಕು ನಾಳೆಯಿಂದ, ಮರಗಳೆಲ್ಲ ಇಲ್ಲಿದೆ ಇಟ್ಕೊಂಡು ತಿನ್ಬೇಕು ಅಂತ. ನೀವು ಗುರುಜಿ ಒಂದೇನೋ ಪ್ರಶ್ನೆ ಕೇಳ್ತಾ ಇದ್ರು, ಗುರುಜಿ ಜೊತೆ ನಾವು ಊಟಕ್ಕೆ ಹೋಗ್ಬೇಕು, ಗುರುಜಿ ಹೋಟ್ಲಲ್ಲಿ ಊಟ ಮಾಡಲ್ಲ ಅಂತ. ನಾಳೆ ಊನಪ್ಪ ಏನ್ ಗುರುಜಿ ಕ್ಯಾರಿ ಹಿಡ್ಕೊಂಡೆ ಓಡಾಡ್ತಾ ಇರ್ತಾರೆ, ಯಾವಾಗ್ಲೂ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಸರಿಯಾಗಿ ಉತ್ತರ ಗೊತ್ತಾಗಿಲ್ಲ. ಇಲ್ಲ, ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಸಲ ಕ್ಯಾರಿಯರ್ ಇಟ್ಕೊಂಡು ಓಡಾಡ್ತೀನಿ. ಹೌದು, ತುಂಬಾ ಸಲ, ಎಸ್ಪೆಷಲಿ ಊರುಗಳು, ಬೇರೆ ಊರುಗಳಿಗೆ ಹೋದಾಗ. ಬಟ್ ನಾನು ಒಂದು 15 ದಿನಕ್ಕೆ ಒಂದ್ಸಲಿ ಆದ್ರೂ ಒಂದು ಕಡ್ಡಾಯವಾಗಿ ಹೋಟ್ಲಿಗೆ ಹೋಗ್ತೀನಿ. ಯಾಕಂದ್ರೆ ನಮ್ಮ ದೇಹ ಇಂತಹ ಆಹಾರಕ್ಕೆ ಹೋಗ್ಬಿಟ್ರೆ, ಹೌದು, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಬೇರೆ ದೇಶಗಳಿಗೆ ಹೋಗ್ತೀವಿ, ಏನೋ ಮಾಡ್ತೀವಿ, ಆಗ ಎಣ್ಣೆ ತಿನ್ಬಿಟ್ರೆ ನಮ್ಮ ದೇಹ ಅದನ್ನ ತಡೀತಿದ್ರೆ ಕಷ್ಟ ಆಗುತ್ತೆ. ಒಂದು. ಎರಡನೇದು, ಫ್ಯಾಮಿಲಿಗೋಸ್ಕರ, ಒಂದು ಸೋಷಿಯಲ್ ಗೆಟ್ ಟುಗೆದರ್ಗೋಸ್ಕರ ಒಂದೊಂದು ಸಲ ಸ್ವಲ್ಪ ತಗೋತೀವಿ, ಸೆಲೆಕ್ಟಿವ್ ಸ್ವಲ್ಪ ತಗೋತೀವಿ. ನೆಕ್ಸ್ಟ್, ಈ ಹೊಸ ರುಚಿ ನಾವು ಕಂಡಿಡಿದು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಾವು ನಾರ್ಮಲ್ ಆಗಿರೋ ಕಾಲ್ಡ್ ನಾರ್ಮಲ್, ಅಬ್ನಾರ್ಮಲ್ ಎಣ್ಣೆ ಹಾಕಿದ್ರೆ ಆದರೂ ಈಗಿನ ಸಿನಾರಿಯೋಗೆ ಅದು ನಾರ್ಮಲ್ ಆಗಿರುತ್ತಲ್ಲ, ಹಾಗಾಗಿ ನಾರ್ಮಲ್ ಆಗಿರೋ ಹೋಟ್ಲುಗಳಲ್ಲಿ ತಿಂದು ನೋಡಿ ಅದನ್ನು ನಾವು ಅಡಾಪ್ಟ್ ಮಾಡ್ತೀವಿ. ಹಾಗಾಗಿ ಸಾಧಾರಣ ನಾನು ವಿತ್ ಫ್ಯಾಮಿಲಿ ಒಂದು 15 ದಿನಕ್ಕೊಂದ್ಸಲಿ ಹೋಗ್ತೀವಿ. ಆ್ಯಂಡ್ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಒಂದು ಮಧ್ಯದಲ್ಲಿ ಒಂದು ಸಣ್ಣ ಬ್ರೇಕ್. ಆ ಬ್ರೇಕಲ್ಲಿ ಇಡ್ಲಿ ಚಟ್ನಿ ತಿಂತೀನಿ ದಾರಿನಲ್ಲಿ ಒಂದು ಹೋಟ್ಲಿದೆ, ಅಲ್ಲಿ ಭಾಳ ಸುಂದರವಾಗಿ ಮಾಡ್ತಾರೆ, ಬ್ಯೂಟಿಫುಲ್ ಇಡ್ಲಿ. ಸೊ ಕುಣಿಗಲ್ ದಾರಿನಲ್ಲಿ. ಓಕೆ, ನಾನು ಅದೇ ಹೇಳ್ತಿದ್ದೆ, ಬರ್ತಾರಪ್ಪ ಗುರುಗಳು, ಯಾಕೆ ಬರಲ್ಲ ಈಗಿನ ಗಂಟೆಯನ್ನು ಯಾವಾಗಲೂ ಕ್ಯಾರಿ ಹಿಡ್ಕೊಂಡು ಎಣ್ಣೆ ಬಣ್ಣೆ ತಿನ್ನೋಕೊಂಡು ಸುಮ್ಮನೆ ಓಡಾಡ್ಕೊಂಡಿರಕ್ಕೆ ಸಾಧ್ಯನಾ ಅಂತ. ನೀವು ಒಳ್ಳೆ ಪಾಯಿಂಟು, ಉತ್ತರ ಸಿಕ್ಕಿದೆ ನಿಮಗೆ. ತಿನ್ನಲ್ಲ ಅಂದ್ಬಿಟ್ಟೆ ನಾವೇನು ಶಬ್ದ ಮಾಡ್ಕೊಂಡು ತಿನ್ನಲ್ಲಪ್ಪ ಅಂತೆಲ್ಲ ಏನೂ ಇಲ್ಲ. ಯಾವ ಔಷಧಿ ತಿಂದ್ರೆ ಏನೂ ಆಗಲ್ಲ, ಅದನ್ನೇ ಅಭ್ಯಾಸ ಮಾಡ್ಕೊಬಿಡಿ ಅಂತಾನೆ ಹೇಳ್ತಾ ಇದೀವಿ ನಾವು ಅಷ್ಟೇ. ಎಸ್ಪೆಷಲಿ ಅನಾರೋಗ್ಯ ಇರೋರು 1-2 ವರ್ಷ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಮೈದಾ ಹಿಟ್ಟು ಎಲ್ಲ ಬಿಡಬೇಕು. 2 years. ಆಮೇಲೆ ಆಗಾಗ ಸ್ವಲ್ಪ ತಿಂದ್ರೆ ತಪ್ಪೇನೆ. ಓಕೆ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು ನಮ್ಮ ಮನೆಯ ಕಿರುಚಿನ ತೋರಿಸ್ತೀವಿ ಅಂತ ಒಬ್ರು ಬಂದಿದ್ದಾರೆ, ಅವರ ಪರಿಚಯ ಮಾಡ್ಕೊಳ್ಳೋಣ. ಸಿಕ್ಕಾಪಟ್ಟೆ ಚೆನ್ನಾಗಿ ಅಡಿಗೆ ಮಾಡ್ತೀವಿ ಮುಳ್ಳಿ ಅಂತ ಬಂದಿದ್ದಾರೆ, ಬೆಂಗಳೂರಿನವರೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ಸುಗುಣ ರಘುನಾಥ್. ಸುಗುಣ ರಘುನಾಥ್ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಯಲಹಂಕದಿಂದ ಸರ್. ಸುಗುಣ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಪಾಲಕ್ ಚಿಕನ್ ಸರ್. ಪಾಲಕ್ ಚಿಕನ್ ಯಜಮಾನ್ರಿಗೆ ಇಷ್ಟನಾ? ತುಂಬಾ ಇಷ್ಟ. ಮಕ್ಳಿಗೆ, ಹೆಣ್ಮಕ್ಳಿಗೆ? ಹೆಣ್ಮಕ್ಳಿಗೆ ಚಿಕನ್ ಅಂದ್ರೆ ಇಷ್ಟ. ನಾನ್ ಮಾಡೋದ್ ವೆಜ್ ಇಷ್ಟ ಆಗಲ್ಲ. ಅಲ್ಲ, ಮಕ್ಳಿಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಸರ್. ವಾರದಲ್ಲಿ 3 ದಿನ ತಿನ್ನಲ್ಲ, ಇನ್ನು ಉಳಿದಿದ್ದ ದಿನ ಎಲ್ಲಾ ದಿನ ತಿಂತೀವಿ. ಓಕೆ, ಪಾಲಕ್ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಗುಣ ಅವರೇ? ಪಾಲಕ್ ಚಿಕನ್ ಮಸಾಲಾ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಪಾಲಕ್ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಅರಿಶಿನ, ಹಸಿರು ಮೆಣಸಿನಕಾಯಿ, ಮೊಸರು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಸಾಕು. ಶುರು ಮಾಡೋಣ. ಮಾಡೋಣ. ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಬಾಂಡ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೀವು ಪಾಲಕ್ ಪನ್ನೀರ್ ಆ ತರ ಎಲ್ಲ ಮಾಡಿದಾಗ ಬಿಸಿನೀರಲ್ಲಿ ನೀವು ಪಾಲಕ್ನ ಹಾಕಿ ಗ್ರೇವಿ ಮಾಡೋದು ನೋಡಿದೀರಾ? ಇದ್ರಲ್ಲಿ ಮಾತ್ರ ಆಯಿಲ್ ಅಲ್ಲಿ ನಾವು ಪಾಲಕ್ನ ಫ್ರೈ ಮಾಡ್ತೀವಿ. ಓಕೆ, ಏನಿದು ವಿಶೇಷ ಏನಂದ್ರೆ ಫ್ರೈ ಮಾಡ್ಕೊಂಡು ಮಾಡೋದೇ ವಿಶೇಷ. ನಾವು ಇವು ಪ್ರೋಟೀನ್ಸ್ ಎಲ್ಲ ಹೊಟ್ಟೋಗುತ್ತೆ ಬಿಸಿನೀರಲ್ಲಿ ಹಾಕೋದ್ರಿಂದ. ಪ್ಲಸ್ ಇದ್ರಲ್ಲಿ ಕಲರು ಚೇಂಜ್ ಆಗಲ್ಲ. ಕೊನೆಯಲ್ಲಿ ಫೈನಲ್ ಆಗಿ ಹಾಕೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತೆ. ಓಕೆ, ಅಂದ್ರೆ ಎಣ್ಣೆ ಹಾಕೊಂಡು ಎಣ್ಣೆನಲ್ಲಿ ಪಾಲಕ್ ಸೊಪ್ಪನ್ನ ಬಾಡಿಸ್ಕೊಳ್ತಾರೆ. ಹೌದು ಸರ್, ಇದೇ ಇದ್ರ ಸ್ಪೆಷಾಲಿಟಿ. ಓಕೆ ಓಕೆ ಓಕೆ, ಹಾ ಸಾಕು ಸರ್. ಸಾಕಾ ಇದು? ಹಾ ಸರ್. ಏನ್ ಮಾಡೋದು ನೆಕ್ಸ್ಟ್? ಸೊ ನೆಕ್ಸ್ಟ್ ಸ್ಮಾಲ್ ಮಿಕ್ಸಿನಲ್ಲಿ ಹಾಕೊಳ್ಳೋದು. ಯೂಶಲಿ ನಾವು ಬಿಸಿ ನೀರಿನಲ್ಲಿ ಇದನ್ನ ಕುದಿಸ್ಬಿಟ್ಟು ಫ್ರೈ ಹಾಕೊಳ್ತೀವಿ. ನೋಡಿ ಸರ್, ಆಗ್ಲೇ ಒಂಥರ ಸ್ಮೆಲ್ ಬರ್ತಾ ಇದೆ. ಕಲರ್ ಕೂಡ ಹಾಗೆ ಇರುತ್ತೆ. ಸ್ವಲ್ಪ ಆರ್ಲಿ ಇದು. ಸೊ ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಡಿ ಸರ್. ಆಯಿಲ್ ಹಾಕೋಣ? ಹಾ ಸರ್, ಸಾಕು ಸರ್. ದಪ್ಪದ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಆನಿಯನ್ ಫ್ರೈ ಆಗಿದೆ. 2 ಟೊಮೊಟೊ ಸರ್. ಓಕೆ, ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರ್. ಒಂದು ಅರ್ಧ ಸ್ಪೂನ್ ಇದ್ರೆ ಸಾಕು ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಹಾಂ ಸರ್. ಸ್ವಲ್ಪ ಜೀರಾ ಪೌಡರು. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಗರಂ ಮಸಾಲ ನಾನು ಕೊನೆಯಲ್ಲಿ ಹಾಕ್ತೀನಿ. ಇವಾಗ ಎಣ್ಣೆನಲ್ಲಿ ಹಾಕ್ಬಿಟ್ರೆ ಅದು ಫ್ಲೇವರ್ ಹೊರಟೋಗುತ್ತೆ. ಕೊನೆಯಲ್ಲಿ ಚಿಕನ್ ಆದ್ಮೇಲೆ ಕೊನೆಯಲ್ಲಿ ಗರಂ ಮಸಾಲ ಹಾಕೋದು. ಸ್ವಲ್ಪ ಚಿಲ್ಲಿ ಪೌಡರ್.
ಹಸಿಮೆಣಸಿನ್ಕಾಯಿ ಹಾಕಿದ್ದೀರಾ? ಹಾಂ ಸರ್. ಸಾಕಷ್ಟೇ ಖಾರ? ಸಾಕು ಸರ್, ಯಾಕಂದ್ರೆ ಅಚ್ಚ ಖಾರದ ಪುಡಿ ಬಳಸ್ತೀವಿ. ಸ್ವಲ್ಪ 1 ಸ್ಪೂನು ಖಾರದ ಪುಡಿ ಹಾಕ್ಬಿಡಿ ಸರ್. ಹಾಕ್ಲಾ ಇವಾಗಲೇ? ಹಾಂ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾ ಇದೀವಿ. ತುಂಬಾ ಸಖತ್ತಾಗಿರುತ್ತೆ, ಒಳ್ಳೆ ಕಲರು, ಒಳ್ಳೆ ರುಚಿ, ಒಳ್ಳೆ ಖಾರ. ಇನ್ನು ಚೂರು ಸರ್. ಹಾಂ ಸಾಕು. ಸ್ವಲ್ಪ ಅರಿಶಿನ ಪುಡಿ. ಅರಿಶಿನ ಪುಡಿ ಹಾಕೋಣ? ಹಾಂ ಸರ್, ಅರ್ಧ ಸ್ಪೂನ್. ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಓಕೆ. ಇವಾಗ ಸ್ಕಿನ್ ಔಟ್ ಮಾಡಿರೋ ಚಿಕನ್ ಪೀಸ್. ಓಕೆ. ಇಷ್ಟೊಂದು 1/4 kg ಚಿಕನ್ ಇದೆಯಾ? ಹಾಂ ಸರ್, 1/4 kg 300 ಗ್ರಾಮ್ಸ್. ಓಕೆ. ಏನ್ ಬೇಯಿಸ್ಕೊಳ್ಳೋದಿಲ್ಲ, ಮೊದಲೇ ಬರುವ ಡೈರೆಕ್ಟ್ ಆಗಿ ಹಾಕ್ಬೋದಾ? ಬೇಡ ಸರ್, ಅದು ಬೇರೆ ತರ ಆಗುತ್ತೆ. ಇದರಲ್ಲಿ ಆಯಿಲ್ ಮತ್ತೆ ಈರುಳ್ಳಿ, ಟೊಮೊಟೊ, ಗರಂ ಮಸಾಲ, ಇದು ಜೀರಿಗೆ ಪೌಡರ್ ಇಂದ ಬಾಯ್ಲ್ ಆಗೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಓಕೆ. ಚೂರು ಆಯಿಲ್, ನೀರು. ಚಿಕನಿಗೆ ಸ್ವಲ್ಪ ಸಾಲ್ಟ್ ಹಿಡಿಬೇಕಲ್ಲ, ಹೌದು. ಅದಕ್ಕೆ ಇದು ಒಂದು ಸ್ವಲ್ಪ ಬೇಯಷ್ಟೊತ್ತಿಗೆ ಸೊ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಮುಚ್ಕೋಣ? ಹಾಂ ಸರ್. ಸ್ವಲ್ಪ ಬಿಸಿ ಇರತ್ತಲ್ವಾ, ಸೊ ಓಪನ್ ಮಾಡಿ ಬಿಟ್ಬಿಟ್ರೆ ನಿಮಗೆ ಗ್ರೀನಿಶ್ ಹಾಗೆ ಇರುತ್ತೆ. ಓಕೆ. ಒಂದು 5 ನಿಮಿಷ ಬೇಯಬೇಕಾ? ಹಾಂ ಸರ್. ಓಕೆ, ನೋಡೋಣ ಏನಾಗಿದೆ ಪರಿಸ್ಥಿತಿ. 70% ಚಿಕನ್ ಬಾಯ್ಲ್ ಆದಾಗ Okay. ಸೊ ನಾವು ತೆಗೆದ್ಬಿಟ್ಟು ಇವಾಗ ಗರಂ ಮಸಾಲ ಹಾಕ್ಬೇಕು ಸರ್. ಓಕೆ. ತುಂಬಾ ಚೇಂಜ್ ಇರುತ್ತೆ. ನಾವು ಆಯಿಲಿಗೆ ಹಾಕಕ್ಕೂ ತುಂಬಾ ಟೈಮ್ ಎಲ್ಲರೂ ಹೇಳ್ತಾರೆ ವೆಜಿಟೇಬಲ್ಸ್ ಪಲಾವ್ ಎಲ್ಲ ಮಾಡಬೇಕಾದ್ರೆ ಆಯಿಲ್ ಅಲ್ಲಿ ಗರಂ ಮಸಾಲ ಹಾಕಬೇಕು ಅಂತ. ಬಟ್ ಇದು ನಾವು 70% ಆದಾಗ ಈ ಗರಂ ಮಸಾಲ ಹಾಕೋದ್ರಿಂದ ಆ ಫ್ಲೇವರ್ಸ್ ನಮಗೆ ಹಾಗೆ ಸಿಗುತ್ತೆ. ಓಕೆ. ಅದಾಗಿದ ತಕ್ಷಣ ಪಾಲಕ್ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಸೊ ಮಕ್ಕಳು ಸೊಪ್ಪು ತಿನ್ನಲ್ಲ, ಚಿಕನ್ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದ್ರಲ್ಲಿ ಸೊಪ್ಪು ನಾವು ಪಾಲಕ್ ಸೊಪ್ಪು ಆಡ್ ಮಾಡಿರೋದೇ ಗೊತ್ತಾಗಲ್ಲ ಸರ್, ಮಕ್ಕಳಿಗೆ ಚೆನ್ನಾಗಿರುತ್ತೆ. ಓಕೆ. ಸ್ವಲ್ಪ ಇವಾಗ 2 ಸ್ಪೂನು ಕರ್ಡ್, ಗಟ್ಟಿಯ ಮೊಸರು ಅಷ್ಟೇ. ಓಕೆ. ಕಲರ್ ಚೇಂಜ್ ಆಗಿ ಒಂದು ಕುದಿ ಬಂದ್ರೆ ಆಫ್ ಮಾಡ್ಬೋದಾ? ಸಾಕು ಸರ್. ಮತ್ತೆ ಇನ್ನೊಂದು, ಪಾಲಕ್ ಹಾಕಿದ ತಕ್ಷಣ ನಾವು ಮುಚ್ಚಬಾರ್ದು. ಸೊ ಕಲರ್ ಚೇಂಜ್ ಆಗಿ ಗ್ರೀನಿಶ್, ರೆಡ್ಡಿಶ್ ಮತ್ತೆ ಮೊಸರು ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಕಲರು ಟೇಸ್ಟ್ ಕೊಡುತ್ತೆ. ಓಕೆ. ಸೊ ನೆಕ್ಸ್ಟ್ ಸ್ವಲ್ಪ ಟೇಸ್ಟಿಗೆ ಪ್ಲಸ್ ಡೆಕೋರೇಟಿಗೆ ಕೊತ್ತಂಬರಿ ಸೊಪ್ಪು. ಚಪಾತಿ, ರೈಸ್ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಸರ್ ಇದು ಗ್ರೇವಿ. ಆಯ್ತಾ? ಆಫ್ ಮಾಡೋಣ ಇದನ್ನ? ದಿನ ಒಳ್ಳೆ ಒಳ್ಳೆ ರೆಸಿಪಿ ಎಲ್ಲ ಟೇಸ್ಟ್ ಮಾಡ್ತೀರಾ, ಚೆನ್ನಾಗಿ ಹಿಂಗೆ ಮಾಡ್ಕೊಂಡು. ಯಾವತ್ತಾದ್ರೂ ನಿಮ್ಮ ಮಿಸಸ್ಸಿಗೆ ಮಾಡ್ಕೊಟ್ಟಿದ್ದೀರಾ? ಅಯ್ಯೋ, ಅಂತ ತಪ್ಪು ಕೆಲಸ ಎಲ್ಲ ಮಾಡಕ್ ಹೋಗಿಲ್ಲ. ಏನಕ್ಕೆ ಸರ್? ಇವಾಗ ಕೆಲವ್ರಿಗೆ ತಿನ್ಲೇಬೇಕು ಅಂತಿರುತ್ತೆ, ತಿನ್ನೋ ಅದೃಷ್ಟ. ಹೌದು. ಕೆಲವ್ರಿಗೆ ಮಾಡ್ಬೇಕು ಅಂತಿದ್ರೆ ಮಾಡೋದು. ಯಾವತ್ತಾದ್ರೂ ಒಂದಿನ ಅಟ್ಲೀಸ್ಟ್ ಒಂದು ಹೆಂಡತಿ ಆದವರಿಗೆ ಅಟ್ಲೀಸ್ಟ್ ಇವತ್ತು ನಾನು ಇದು ನೋಡ್ಕೊಂಡು ಬಂದೆ, ನಿನಗೋಸ್ಕರ ಮಾಡ್ಕೊಡ್ತೀನಿ ಅಂತ ಯಾವತ್ತಾದ್ರೂ ನೀವು? ಖಂಡಿತ ಹೇಳಿಲ್ಲ ಸುಗುಣ. ಇನ್ನ ಸ್ವಲ್ಪ ಚಿಕನ್ ಹಾಕಿ. ಇನ್ನು ಬೇಕಾ? ಹಾಕಿ. ಥ್ಯಾಂಕ್ ಯು ಸುಗುಣ ಅವರೇ. ಸುಗುಣ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತ ಪಾಲಕ್ ಚಿಕನ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಸುಗುಣ ಅವರು ಯಾವ ರೀತಿ ಪಾಲಕ್ ಚಿಕನ್ ಅನ್ನ ಮಾಡಿದ್ರು, ಯಾವ್ದಾದ್ಮೇಲೆ ಯಾವಾಗ ಸೊಪ್ಪನ್ನ ಹಾಕಿದ್ರು, ಸೊಪ್ಪನ್ನ ಬೇಯಿಸಿದ್ರು, ಅದ್ರ ಮೇಲೆ ಗರಂ ಮಸಾಲ ಉದುರಿಸಿದ್ರು, ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಪಾಲಕ್ ಚಿಕನ್ ಮಸಾಲ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಪಾಲಕ್ ಸೊಪ್ಪು ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ ಹಾಕಿ ಹುರಿದು ಟೊಮೆಟೊ ಸೇರಿಸಿ ಬಾಡಿಸಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಹಸಿರು ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಅರಿಶಿನ ಹಾಕಿ ಹುರಿದು ಚಿಕನ್ ಪೀಸ್, ನೀರು, ಉಪ್ಪು ಹಾಕಿ 10 ನಿಮಿಷ ಬೇಯಿಸಿ. ಇದಕ್ಕೆ ಗರಂ ಮಸಾಲ, ರುಬ್ಬಿಕೊಂಡ ಪಾಲಕ್ ಪೇಸ್ಟ್, ಮೊಸರು ಹಾಕಿ ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿದರೆ
ಪಾಲಕ್ ಚಿಕನ್ ಮಸಾಲ ಚಪಾತಿಯೊಂದಿಗೆ ತಿನ್ನಲು ರೆಡಿ. ಸುಗುಣ ಅವರೇ, ಚಿಕನ್ ಅನ್ನ ಮಾಡಿದ್ದೀರಾ? ಟೇಸ್ಟ್ ಮಾಡೋದಾ? ಇದು ಡ್ರೈ ಐಟಮಾ ಗ್ರೇವಿನಾ? ಸೊ ಡ್ರೈ ಬೇಕಂದ್ರೆ ಸ್ವಲ್ಪ ಇನ್ನೊಂದು ಚೂರು ನೀರ್ ಕಮ್ಮಿ ಹಾಕಿದ್ರೆ ಡ್ರೈ ಆಗುತ್ತೆ. ಸೊ ಗ್ರೇವಿ ತರ ಯೂಶಲ್ ನಾನಿಗೆ ಚೆನ್ನಾಗಿರುತ್ತೆ ಸರ್. ಚಪಾತಿ ನಾನ್ ಮಾಡ್ತೀವಲ್ಲ ಅದಕ್ಕೆ ಸೂಪರ್ ಆಗಿರುತ್ತೆ. ಗ್ರೇವಿ ನೋಡಿದಾಗಲೇ ಗೊತ್ತಾಯ್ತು ಚಪಾತಿಗೆ ಮಾಡಿರೋದು. ಚೆನ್ನಾಗಿದೆ. ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಒಂದೊಳ್ಳೆ ಗ್ರೇವಿನ ಕಲ್ತ್ಕೊಂಡಂಗಾಯ್ತು. ಥ್ಯಾಂಕ್ ಯು. ವೆಲ್ಕಮ್ ಸರ್. ಸುಗುಣ ಅವ್ರಿಗೆ ಎಂಡೂರದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ. ಎಂಡೂರ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುಗುಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ರಘುನಾಥ್ ಅವ್ರು ಕೇಳಿದೆ ಅಂತೇಳಿ. ಥ್ಯಾಂಕ್ ಯು. ಮುರಳಿಯವರೇ, ಸಾಯಂಕಾಲ ಹೊತ್ತು ಫಟಾಫಟ್ ಅಂತ ಏನಾರ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ. ಮಳೆಗಾಲ ಶುರು ಆಗಿದೆ, ಚಳಿಗಾಲ ಬರ್ತಾ ಇದೆ. ಆ ಥರದೆಲ್ಲ ಒಂದು ಡಬ್ದಲ್ಲಿ ಮಾಡಿಟ್ಕೊಳ್ಳೋಂಥ ತೋರಿಸಿ ಅಂತ ಒಬ್ರು ಕೇಳಿದ್ರು. ನಾನು ಭಾಳ ದಿವಸ ಅನ್ಕೊಳ್ತಾ ಇದ್ದೆ ಈ ಪ್ರಕಾಶ್ ರಾವ್ ಇದನ್ನ ಕೇಳಬೇಕು ಅಂತ. ಅವ್ರನ್ನೇ ಕರೆಸಿ ಇವತ್ತು ಏನ್ ಮಾಡ್ತಾರೆ ಕೇಳ್ಬಿಡ. ಪ್ರಕಾಶ್ ರಾವ್ ಬನ್ನಿಪ್ಪ. ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ರಾವ್. ಪ್ರಕಾಶ್ ರಾವ್, ಮಳೆಗಾಲದಲ್ಲಿ ಡಬ್ದಲ್ಲಿ ಇಟ್ಕೊಂಡು ತಿನ್ನುವಂಥದ್ದು ಏನಾರ ಮಾಡ್ಕೊಡ್ಬೇಕು. ಏನ್ ಮಾಡ್ತೀರಾ? ಮಸಾಲ ಕಡಲೆಬೇಳೆ ಮಾಡ್ತೀನಿ. ಮಸಾಲ ಕಡಲೆಬೇಳೆ ಮಾತ್ರ ಮಾಡಿ, ಮುಂದಕ್ಕೆ ಹೇಳ್ಬೇಡಿ. ಹೌದು, ಆಮೇಲೆ ಮಾಡೋಣ. ಓಕೆ ಓಕೆ. ಮಸಾಲ ಕಡಲೆಬೇಳೆ ಮಾಡಕ್ಕೆ ಏನ್ ತಂದಿದ್ದೀರಾ ಹೇಳಿ? ಮಸಾಲ ಕಡಲೆಬೇಳೆ ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ತೆಂಗಿನಕಾಯಿ ಚೂರು, ಬಾದಾಮಿ, ಗೋಡಂಬಿ, ಕರಿಬೇವು, ತುಪ್ಪ, ಉಪ್ಪು, ಎಣ್ಣೆ. ಈ ಕಡಲೆಬೇಳೆ ನೆನ್ಸ್ಬೇಕಾ? ಹೌದು, ನೆನೆಸ್ಬೇಕು. ಎಷ್ಟು ಅವರ್ ನೆನ್ಸ್ಬೇಕು? ನೆನೆಸ್ಬೇಕಾದ್ರೆ ನೀವು ನಾಳೆ ಮಾಡ್ತೀವಿ ಅಂದ್ರೆ ಇವತ್ತು ರಾತ್ರಿ ನೆನೆಯಾಕ್ಬಿಡಿ ಕಡಲೆಬೇಳೆ. ಹೌದು, ಓಕೆ. ನೆನೆಹಾಕ್ಬಿಟ್ಟು ಬೆಳಿಗ್ಗೆ ಏನ್ ಮಾಡ್ತಾ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಹಾರಾಕ್ಬಿಡಿ. ಆಯ್ತು. ನೀರೆಲ್ಲ ಟ್ರೈ ಒಣಗೋಗ್ಬಿಡುತ್ತೆ. ಆಯ್ತು. ಆಮೇಲೆ ಎಣ್ಣೆಲಿ ಕರೀರಿ ಬಿಸಿ. ಇದೇ ಗೊತ್ತಿಲ್ಲ ನಮ್ ಜನಕ್ಕೆ ಪ್ರೊಸೀಜರ್. ಏನ್ ಕೊಡ್ಲಿ ನಾನು? ಎಣ್ಣೆ ಇಡ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಿಕ್ಕ ಬೋಲ್ ಒಂದು ಬಿಡಿ ಸರ್. ಏನಕ್ಕೆ? ತುಪ್ಪಲ್ಲಿ ಹುರ್ಕೊಳ್ಳೋಣ ಒಂಚೂರು ಕೊಬ್ಬರಿನ. ತುಪ್ಪದಲ್ಲಿ ಹುರ್ಕೊಳ್ಳೇಬೇಕು. ಎಸ್. ಏನ್ ಹಾಕೋಬೇಕು? ತುಪ್ಪ ಹಾಕಿ. ಚೂರು ತುಪ್ಪ ಹಾಕೊಳ್ಳಿ. ಏನಕ್ಕಿದು? ಇದು ಗೋಡಂಬಿ ಕೊಬ್ಬರಿನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು. ಆಯ್ತು. ಮೇಲೆ ಹಾಕಕ್ಕೆ ಸಾಕು. ಓಕೆ. ಕಡಲೆಬೇಳೆ ಚೆನ್ನಾಗಿರ್ತಲ್ಲ? ಚೆನ್ನಾಗಿರುತ್ತೆ. ಉದ್ದಿನ ಬೇಳೆ ಮಾಡ್ಕೋಬಹುದು. ಹೆಸರು ಬೇಳೆ ಚೆನ್ನಾಗಿರುತ್ತೆ. ಹೆಸರು ಬೇಳೆ ಚೆನ್ನಾಗಿದೆ. ಹೆಸರು ಬೇಳೆ ಉದ್ದಿನ ಬೇಳೆ. ಇದು ಹಳೆಗಾಲದ ಇದು. ಹೌದೌದು, ತುಂಬಾ ಹಳೆ ಇದೆ. ತುಂಬಾ ಹಳೆ ಕ್ವಾಲಿಟಿ. ಎಲ್ಲಾ ಶೆಟ್ರು ಮನ್ಲು ಒಂದೊಂದು ಬಾಕ್ಸ್ ನಲ್ಲಿ ಇದನ್ನ ಇಟ್ಕೊಂಡು ತಿಂತಾ ಇರ್ತಾರೆ. ನಾವು ನೋಡಿದೀವಿ. ಸಾಕಾ? ಸಾಕು. ಆಯ್ತಲ್ಲ? ಆಗಿದೆಯಾ? ಫ್ರೈ ಆಗಿದೆ. ಓಕೆ. ಇದನ್ನ ಒಂದು ಬೋಲಲ್ಲಿ ಇಕ್ಕಿ ನೋಡಿ. ಓಕೆ. ಈ ಬೇಳೆನ ತೊಳೆದ್ಬಿಟ್ಟು ಒಣಗಿಸ್ಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲ. ಹೆಂಗಾಗತ್ತೆ ನಾವು ಮಾಡಿದ್ರೆ ಹಿಂಗ್ ಬರಲ್ವಲ್ಲ ಅನ್ಕೊಳ್ತಾ ಇದ್ವಿ. ಎಣ್ಣೆ ಕಾದಿದೆ. ಹಾಕ್ತೀವಿ ನೋಡಿ. ಹಾಕಿ. ಎಲ್ಲ ಹಾಕ್ಬಿಡ್ಬೋದಾ? ಹಾಕ್ಬೋದು, ಏನಾಗಲ್ಲ. ಹಾಕಿ. ಹಾಕೋ ಸ್ವಲ್ಪ ನಿಧಾನಕ್ಕೆ ಹಾಕಿ, ಯಾಕಂದ್ರೆ ಮೇಲೆ ಬಂದ್ಬಿಡುತ್ತೆ ಎಣ್ಣೆ. ಹೌದಾ? ಹೌದು ನೋಡಿ. ಸಾಕಷ್ಟೇ ಅಲ್ವಾ ಫಸ್ಟ್ ರೌಂಡ್ಗೆ? ಇಲ್ಲ ಹಾಕ್ಬೇಕಲ್ಲ, ಒಂಚೂರು ಕೆಳಗೆ ತಂಡ ಆಗಲಿ. ಎಣ್ಣೆ ತಂಡ ಆಗುತ್ತೆ. ಈಗ ಮೇಲೆ ಬಂದ್ಬಿಡುತ್ತೆ. ಚೂರು ಹಾಕಿ, ಒಂದೇ ಸರಿ ಹಾಕ್ಬೇಡಿ. ಓಕೆ. ಆಗಲಿ ಚೆನ್ನಾಗಿ ಆಗ್ಬೇಕದು. ಹೌದು, ಮೇಲೆ ಬಂದ್ಬಿಡುತ್ತೆ ಅಲ್ಲ? ಹೌದು. ಆದ ತಕ್ಷಣ ಮೇಲೆ ಬರ್ತಾ? ಮೇಲೆ ಬಂದ್ಬಿಡುತ್ತೆ, ಪೂರ್ತಿ ಮೇಲೆ ಬಂದ್ಬಿಡುತ್ತೆ. ಓಕೆ. ಇದರಿಂದ ಹೆಸರು ಬೇಳೆ ಆಗೋದ್ರಿಂದ ತುಂಬ ಚೆನ್ನಾಗಿ. ಹೌದು, ಹೆಸರು ಬೇಳೆ ಚೆನ್ನಾಗಿರುತ್ತೆ. ಅವೆಲ್ಲ ಒಂದು ಬೋಲಲ್ಲಿ ಹಾಕಿ ಇಟ್ಕೊಂಡ್ರೆ. ಹೌದೌದು. ಕಲರ್ ಚೇಂಜ್ ಆಗ್ಬೇಕಲ್ಲ? ಇದು ಕಲರ್ ಚೇಂಜ್ ಆಗ ಬ್ರೌನ್ ಆಗುತ್ತೆ. ಲೇಟ್ ಆಗುತ್ತೆ. ಚೆನ್ನಾಗಿ ಬೇಯಲಿ. ಬೇಲಿ ಅರ್ಜೆಂಟ್ ಎಲ್ಲ ಏನಿಲ್ಲ. ನೋ ಅರ್ಜೆಂಟ್. ಇದನ್ನ ಹಾಕಿ ತೆಗೆದ್ಮೇಲೆ ಪೌಡರ್ ಎಲ್ಲ ಹಾಕೊಳ್ತೀವಿ. ಪೌಡರ್ ಹಾಕ್ಬೇಕು. ಆಮೇಲೆ ಹಾಕತ್ ಪೌಡರ್ನ? ಆಮೇಲೆ ಹಾಕ್ಬೇಕು. ಇವಾಗ ಹಾಗೆಲ್ಲ ಎಣ್ಣೆಲ್ಲ ಬಿಟ್ಬಿಡ್ತಾಯಿಲ್ಲ. ತುಂಬಾ ಬೇಯ್ಬೇಕಿದು. ಗಟ್ಟಿ ಕಾಳಲ್ವಾ? ಬೇಯ್ಬೇಕದು. ಬೆಂದಾಗ ಮೇಲೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಸಾಕು. ಹೌದು. ಖಾರ ಹಾಕ್ಬಿಟ್ರೆ ನೋಡಿ, ಈ ತರ ಬೆಂದಿದ್ದೆಲ್ಲ ಮೇಲೆ ಬರ್ತಾ ಇರುತ್ತೆ ನೋಡಿ. ಬೆಂದಿರೋದ ಈ ಕಡೆ ಸೇರ್ತಾ ಇದೆ, ಬೆಂದಿರೋದ ಆ ಕಡೆ ಇದೆ. ಅದನ್ನ ಟಿಪ್ ಗೊತ್ತಾಯ್ತು ನೋಡಿ. ಡಿವೈಡ್ ಆಗುತ್ತೆ ನೋಡಿ.
ಆಟೋಮೆಟಿಕ್ ಆಗಿ ಕುದೀತಾ ಇರೋಂಥ ನೊರೆ ಕಡಿಮೆ ಆಗುತ್ತಲ್ವಾ? ಕಡಿಮೆ ಆಗುತ್ತೆ. ನೋಡಿ ಎಲ್ಲ ಬರ್ತಾ ಇದೆ ಈಗ. ಆಯ್ತು ಇದೆಲ್ಲ ಇದೆ, ಇನ್ನು ಬೇಯ್ಬೇಕು ಅಷ್ಟೇ. ಹೌದೌದು, ಇದೆಲ್ಲ ಆಗಿದೆ ಅಲ್ಲ? ಸೂಪರ್. ಹಾಂ ಏಕ್ದಮ್ ಟ್ರೈ ಆಗಿಬಿಡುತ್ತೆ, ಆಯಿಲ್ ಇರಲ್ಲ ಇದು ಅಲ್ಲ? ಹೌದು, ಫುಲ್ ಟ್ರೈ ಆಗುತ್ತೆ. ಈಗ ನಾವು ಖಾರ ಬೂಂದಿ ಮಾಡಿದ್ರೆ ಚೂರು ಆಯಿಲ್ ಇರುತ್ತೆ, ಇದರಲ್ಲಿ ಇರಲ್ಲ. ಹೌದಂತೀರಾ? ಅಳ್ಕೊಂಡ್ಬಿಡ್ತಾ. ಹೌದು, ಅದಕ್ಕೋಸ್ಕರ ಏನು ಮಾಡ್ತಾರೆ, ಖಾರ ಬೂಂದಿ 2 ಸರಿ ಆಗ್ತದೆ. ಒಂದ್ಸರಿ ತೆಗ್ಬಿಟ್ಟು ತಿರ್ಗಾ ಆಗ್ಬೇಕು, ಯಾಕಂದ್ರೆ ಏನು ಆಯಿಲ್ ಕೋಲ್ಡ್ ಆಗ್ಬಿಡುತ್ತೆ. ಹೌದು, ಎಲ್ಲ ಆಯಿಲ್ ಕುಡ್ಕೊಂಡ್ಬಿಡುತ್ತೆ. ಅದರಿಂದ ಬಿಸಿ ಆನೆಲ್ಲ ಇನ್ನೊಂದು ಸರಿ ಹಾಕಿದ್ರೆ ಪೂರ್ತಿ ಕಂಪ್ಲೇಂಟ್ ಬಿಟ್ಬಿಡ್ತದೆ ಅದು. ಹಂಗಂತೀರಾ? ಹಾಂ, ಪೂರ್ತಿ ಆಯ್ತು. ಆಯ್ತು ಎಲ್ಲ ಬಂದ್ಬಿಡ್ತು ನೋಡಿ. ಬಟ್ ಆದ್ರೂ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕು. ಚೇಂಜ್ ಆಗುತ್ತೆ, ಬ್ರೌನ್ ಆಗುತ್ತೆ. ಆಯ್ತು ಅಷ್ಟೇ. ದಯವಿಟ್ಟು. ಹ್ಞೂ ಸರ್, ಆಯ್ತು. ಕಲರ್ ಆಗಿದೆ ನೋಡಿ, ರೋಸ್ಟ್ ಆಗಿದೆ. ಹೌದೌದು, ಎಸ್. ಏನೋ ಖಾರ ಪುಡಿ ಹಾಕಿದ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ, ಕಲರ್ ಬಂದ್ಬಿಡುತ್ತೆ ಅಷ್ಟೇನೆ. ಪೂರ್ತಿ ಬಂತು ನೋಡಿ ಮೇಲೆ. ಹೌದು, ಕಾಣ್ತಾ ಇದೆ ನಿಮ್ಗೆ, ಗೊತ್ತಾಗುತ್ತೆ. ಅದು ಹೆಂಗೆ ಅಂದ್ರೆ ಎಷ್ಟು ಫನ್ನಿಯಷ್ಟು ಇಲ್ಲಿ ಬೆಂದಿಲ್ದೇ ಇರೋದೆಲ್ಲ ಇರುತ್ತೆ, ಬೆಂದಾದ ತಕ್ಷಣ ಈ ಕಡೆ ಚೇಂಜ್ ಆಗಿ ಬರ್ತಾ ಇರುತ್ತೆ ನೋಡಿ. ಬಂತು ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಪೂರ್ತಿ ತೆಗಲ್ಲ ಸರ್? ತೆಗಿಬಿಡಿ. ಆಗಿದೆಯಾ? ಕರಿಬೇವು ಹಾಕೊಂಬಿಡಿ. ಕರಿಬೇವು, ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರೆ ಅದು ಫ್ರೆಶ್ ಆಗಿ ಕಾಣ್ತಾ ಇರುತ್ತೆ. ಫ್ರೆಶ್ ಆಗಿ ಕಾಣುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಇವಾಗ ನಾವು ಈ ಮಸಾಲ ಹಾಕ್ತೀನಿ. ಹಾಕಿ. ಓಕೆ, ಏನ್ ಕೊಡ್ಲಿ? ಖಾರ ಪುಡಿ ಕೊಡಿ. ಕೊಡ್ತೀನಿ ತಾಳ್ರಿ. ಎವರೆಸ್ಟ್ ಅವರ ಖಾರದ ಪುಡಿ ನೋಡೋದಲ್ಲ, ತಿಂದ್ರೆ ಗೊತ್ತಾಗುತ್ತೆ. ಕೊಡಿ ಸರ್, ಹಿಂಗೆ ಹಾಕ್ತೀನಿ. ಹಾಕ್ತೀರಾ? ಹಾಕೊಳ್ಳಿ. ಚೆನ್ನಾಗಿ ಕಲರ್ ಬರ್ತದೆ, ಚೆನ್ನಾಗಿದೆ ಖಾರ ಪುಡಿ. ಓಕೆ, ಹಾಕೊಳ್ಳಿ. ಓಹೋ, ಸಾಕು. ಇನ್ನು ಸ್ವಲ್ಪ ಹಾಕ್ರಿ. ಹೌದು, ಹಾಕಾನಂತೀರಾ? ಸಾಕ್ಬಿಡಿ. ಗರಂ ಮಸಾಲ ಹಾಕ್ತಿದೆ ನೋಡಿ. ಇವಾಗ ಉಪ್ಪು ಹಾಕ್ಬೇಕು, ಅದೇ ಇಂಪಾರ್ಟೆಂಟ್. ಹೌದು, ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ದ್ರಾಕ್ಷಿ ಗೋಡಂಬಿ ಅಲ್ಲ ಇದು? ದ್ರಾಕ್ಷಿ ಗೋಡಂಬಿ, ಕೊಬ್ಬರಿ ಇದೆ. ಕೊಬ್ಬರಿ ಹಾಕಿ. ತುಪ್ಪಲ್ಲಿ ಹುರಿದಿರೋದು ಇದು. ಹೌದು. ಏನು ಮಾಡ್ತಾರೆ, ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೋದು, ಏನಾಗಲ್ಲ. ಮಾಡಿ ಮಿಕ್ಸ್ ಮಾಡಿ. ಯಾ ಚಿರ್ಮುರಿ ಅಂಗಡಿ ಬೇಕ್ರಿ. ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ವೆರಿ ಗುಡ್. ಕಲರ್ ಬಂದ್ಬಿಡ್ತು ನೋಡಿ. ಕಲರ್ ಬಂದ್ಬಿಡ್ತು. ಎಸ್, ವೆರಿ ಗುಡ್. ಹಾಕಿದ್ದೀನಿ, ಮಸಾಲ ಹಾಕಿದ್ದೇನೆ. ಹಾಕಿ ಸರ್, ಅದ್ಭುತವಾಗಿದೆ, ಮಾತಾಡಂಗಿಲ್ಲ. ಓಹೋ, ಜರ್ಕ್. ಹಾಕಿ. ಕರಿಬೇವು ಸೊಪ್ಪು ಮೇಲೆ ಹಾಕೊಳ್ಳಿ. ಹಾಕಿ. ತಗೊಳ್ಳಿ ಸರ್, ಮಸಾಲ ಕಡಲೆಬೇಳೆ. ಮಸಾಲ ಕಡಲೆಬೇಳೆ ಉರ್ಗಾಳ ಅಂಗಡಿಗೆ ಹೋಗ್ಬೇಕಿತ್ತು, ಅಲ್ಲೇ ತರಬೇಕಿತ್ತು. ಅದನ್ನ ನಮಗೊಂದು ಮುಗ್ಗಿಡ್ದೋಗಿರ್ತಿತ್ತು, ಯಾವಾಗಲೋ ಮಾಡಿರೋದು. ಅವ್ರು ನಮ್ಗೆ ಇಷ್ಟು ಕೊಟ್ಟು ನಾವು ತಿನ್ನೋಷ್ಟ್ರಲ್ಲಿ ಕಥೆನೇ ಆಗ್ಬಿಡ್ತಾ ಇತ್ತು. ಇದು ನಾವೇ ನಮ್ಮ ಮನೇಲಿ ನಾವೇ ಮಾಡ್ಕೋಬೋದಂತ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಪ್ರಕಾಶ್ ಅವರು. ಯಾವ ರೀತಿ ಇದನ್ನ ತೋರಿಸಿದ್ರು ನೋಡ್ಕೊಳ್ಳಿ, ಇವತ್ತು ಸಾಯಂಕಾಲನೇ ಟ್ರೈ ಮಾಡ್ಕೊಳ್ಳಿ. ಮಸಾಲಾ ಕಡಲೆಬೇಳೆ ಮಾಡುವ ವಿಧಾನ: ಒಂದು ಚಿಕ್ಕ ಬಾಣಲಿಗೆ ತುಪ್ಪ ಹಾಕಿ ಕಾದ ನಂತರ ತೆಂಗಿನಕಾಯಿ ಚೂರು, ಬಾದಾಮಿ, ಗೋಡಂಬಿ ಹಾಕಿ ಹುರಿದುಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಕಾದ ನಂತರ ಸುಮಾರು 12 ಗಂಟೆಗಳ ಕಾಲ ನೆನೆಸಿದ ಕಡಲೆಬೇಳೆ ಹಾಕಿ ಹುರಿದು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಉಪ್ಪು, ತುಪ್ಪದಲ್ಲಿ ಹುರಿದ ತೆಂಗಿನಕಾಯಿ ಚೂರು, ಬಾದಾಮಿ, ಗೋಡಂಬಿ ಹಾಕಿ ಕಲಸಿ ಮೇಲೆ ಎಣ್ಣೆಯಲ್ಲಿ ಕರಿದ ಕರಿಬೇವು ಹಾಕಿದರೆ ಮಸಾಲಾ ಕಡಲೆಬೇಳೆ ಸವಿಯಲು ಸಿದ್ಧ. ಪ್ರಕಾಶ್ ಹೇಳಿ. ಟೇಸ್ಟ್ ಮಾಡೋಣ ಸರ್. ಟೇಸ್ಟ್ ಮಾಡಿದ್ರೆ ನಮ್ಮಲ್ಲಿ ಇವತ್ತು ಒಂದು ಅರ್ಧ ಕೆಜಿ ತರಿಸಿ ಮಾಡ್ಕೊಂಬಿಡೋದೆ. ಕೊಬ್ಬರಿನೇ ಎಲ್ಲೋಯ್ತು ಕೊಬ್ಬರಿಗಳೆಲ್ಲ ಅಂತ ನೋಡ್ತಾ ಇದ್ದೀನಿ. ಇತ್ತಲ್ಲಿ ದಿರಾಚಿ ಗೋಡಂಬಿ ತಗೊಳ್ಳಿ, ಚೆನ್ನಾಗಿರುತ್ತೆ, ಎಲ್ಲ ಮಿಕ್ಸ್ ಇದೆ.
ಜೀರಾ ಪುಡಿ ಹಾಕ್ಬೇಕಾ? ಜೀರಾ ಪುಡಿ ಲೈಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹ್ಮ್ ಜೀರಾ ಪುಡಿನ ಜೀರಾಗ ಏನು ಮಾಡ್ತಾರೆ ಆ ಥರ ಅವರು ಹಸಿದು ಹಾಕಲ್ಲ, ಹುರಿದ್ಬಿಟ್ಟು ಹಾಕ್ತಾರೆ ಪೌಡ್ರ್ ಮಾಡೋರು, ಅದರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ. ಹಾಗೆ ಹೆಸರು ಬೇಳೆ ಸ್ವಲ್ಪ ಬೇರೆ ತರಲ್ಲ, ಹೆಸರುಬೇಳೆ ಬೇರೆ ಥರ. ಅದೊಂದಿನ ತೋರ್ಸೋಣ. ಆಯ್ತು ಮಾಡೋಣ ಬಿಡಿ. ಓಕೆ, ಆಯ್ತು. ಥ್ಯಾಂಕ್ ಯು ಸರ್, ತುಂಬಾ ಸಖತ್ತಾಗಿದೆ. ಥ್ಯಾಂಕ್ ಯು. ಸಾಯಂಕಾಲದ ಹೊತ್ತು ಕೆಲಸದಿಂದ ಬರೋರಿಗೆ, ಮಕ್ಕಳಿಗೆ ಸಾಯಂಕಾಲದ ಹೊತ್ತು ಸಪ್ರೇಟ್ ಆಗಿ ಕುತ್ಕೊಳ್ಳೋರಿಗೆ ಈ ತರ ಎಲ್ಲ ಸ್ನ್ಯಾಕ್ಸ್ ಇದ್ರೆ ಅದ್ಭುತವಾಗಿರುತ್ತೆ, ತುಂಬಾನೇ ಚೆನ್ನಾಗಿದೆ. ಇನ್ನೊಂದು ಡಬಲ್ ಖುಷಿ ಏನಂದ್ರೆ ನಾವು ಹೋಟ್ಲು ತರ ನಮ್ಮಲ್ಲೇ ಮಾಡ್ಕೊಂಡ್ವಲ್ಲ ಅನ್ನೋ ಖುಷಿ ಸಾಕಷ್ಟು ಜನಕ್ಕೂ ಇದೆ. ನೀವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಕಾಶ್ ರಾವ್ ಅವರು, ತುಂಬಾನೇ ಚೆನ್ನಾಗಿದೆ. ನೀವು ಖಂಡಿತವಲ್ಲೂ ನಿಮ್ಮಲ್ಲಿ ಟ್ರೈ ಮಾಡಿ, ಖುಷಿನೂ ಆಗ್ತೀರಾ. ಅಯ್ಯೋ ನಮ್ಮಲ್ಲಿ ನಾವೇ ಮಾಡ್ಕೊಂಡ್ವಲ್ಲ ರೀ, ನಾವೇ ಮಾಡಿದ್ರಿ ಅಂತ ಪಕ್ಕದ ಮನೆಗೆ ಒಂದು ಸ್ವಲ್ಪ ಒಂದು ಕಪ್ಪಲ್ ಹಾಕೊಡಿ, ಅವರು ಖುಷಿ ಪಡ್ತಾರೆ. ನೀವು ಕಾರ್ಯಕ್ರಮ ಮುಗಿಸ್ಬೇಕು, ಸಮಯ ಆಗ್ತಾ ಇದೆ, ಕಾರ್ಯಕ್ರಮ ಮುಗಿಸ್ಬೇಕು. ನೋಡಿ ಅವರೇ, ನಾವು ಬರ್ಬೇಕಲ್ರಿ ಕಾರ್ಯಕ್ರಮಕ್ಕೆ ಅಂತ ಬಳ್ಳಾರಿಯವರು ಫೋನ್ ಮಾಡಿದ್ರು. ಬನ್ರಿ, ಪರವಾಗಿಲ್ಲ, ಖಂಡಿತವಾಗ್ಲು ನಾವೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಖಂಡಿತವಾಗ್ಲೂ ಬನ್ನಿ. US ಇಂದ ಫೋನ್ ಮಾಡಿದ್ರು ರಂಜಿತ್ ಅವರು, ಮುರಳಿ ನಾನು ನೆಕ್ಸ್ಟ್ ವೀಕಲ್ಲಿ ಇಂಡಿಯಾಗೆ ಬರ್ತಾ ಇದ್ದೀನಿ, ದಯವಿಟ್ಟು ಒಂದು ಚಾನ್ಸ್ ಕೊಡಬೇಕು ಅಂತ ಬನ್ನಿ ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ಸಾಕಷ್ಟು ಜನ ಸಾಕಷ್ಟು ಕಡೆಯಿಂದ ಬರ್ತಾ ಇದ್ದಾರೆ. ಅವರ ಮನೆಯ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಬನ್ನಿ, ನಿಮ್ಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಮೊದಲ ರವೆ ಪಾಯಸ ಮಾಡಿ, ಊರ್ ಕಡೆ ಏನಾರ ಹಬ್ಬಗಳು ಅದಕ್ಕಿಂತ ಮದುವೆ ಆಯ್ತು ಅಂತ ಹೇಳಿದ್ರೆ ಒಂದು ರವೆ ಪಾಯಸ ಮಾಡೋರು, ಮೇಲ್ಗಡೆ ಒಂದು ಇಡಿಯಷ್ಟು ಬೂಂದಿ ಹಾಕೋರು. ಜಾಸ್ತಿ ಬೇಯದ್ ಬೇಡ, ಹಣ್ಣು ಒಂದು ಕುದಿ ಸ್ವಲ್ಪ. ಅದೇ ಹುಳಿ ಇಲ್ದೇ ಇರುವಂತ ಹಣ್ಣುಗಳು ಯಾವ್ದು ಬೇಕಾದ್ರೆ ಹಾಕೋಬಹುದು ಅಲ್ವಾ? ಹೌದು, ಪರಂಗಿ ಹಣ್ಣು ಹಾಕೋಬಹುದು, ಒಳ್ಳೆ ಮಾವಿನ ಹಣ್ಣು ಹಾಕೋಬಹುದು. ಚಿಕನ್ ಫಸ್ಟ್ ಸಪರೇಟ್ ಪೀಸಸ್ ತಗೊಂಡು ತಿರ್ಗಾ ಫ್ರೈ ಮಾಡಿ, ಓಹೋ ಸ್ಲೈಟ್ ಆಗಿ ಫ್ರೈ ಮಾಡ್ಬಿಟ್ಟು ಆಮೇಲೆ ಚಿಕನ್ ಇದ್ರಲ್ಲಿಟ್ಟು ಗ್ರೇವಿ ಏನ್ ಮಾಡೋದು? ಗ್ರೇವಿ ಚಿಕನ್. ಬಾಳೆ ದಿಂಡು ಹೊಟ್ಟೆ ಇರ್ತಕ್ಕಂತ ಕೂದಲುಗಳನ್ನು ಸಹ ಕಡಿಮೆ ಮಾಡೋದಲ್ಲ, ಕರಗಿಸ್ಬಿಡುತ್ತೆ, ಎತ್ಕೊಂಡ್ ಬಂದ್ಬಿಡುತ್ತೆ, ನಿಮ್ಗೆ ಮಲಮೂತ್ರ ವಿಸರ್ಜನೆ ಒಟ್ಟೋಗುತ್ತೆ ಅನ್ನೋದೊಂದು. ಕಿಡ್ನಿ ಡೇ, ಲಿವರ್ ಡೇ, ಪ್ಯಾಂಕ್ರಿಯಾಸ್ ಡೇ, ಮೆದುಳ್ ಡೇ ಯಾಕೆ ಹಿಡ್ಕೊಡ್ದು? ಆವತ್ತಿನ ದಿನ ಆ ಅಂಗಾಂಗಕ್ಕೆ ಒಳ್ಳೇದಾಗೋ ಥರದ್ನ ತಿಂದು ಅದರದ್ದೇ ಆಲೋಚನೆ ಮಾಡ್ಬೇಕು. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ @znetwork.